ಬೆಲ್ಲ ಸಕ್ಕರೆ ಹಾಗೂ ಮಂಕುತಿಮ್ಮ ಅಂತ ಹೇಳಿ 10ನೇ ಕ್ಲಾಸಲ್ಲಿ 4 ಸಬ್ಜೆಕ್ಟ್ ಫೇಲ್ ಆದಂತ DVG ಅವರು ಬರೆದಂತಹ ಕಗ್ಗವಿದು. ಯಾಕೆ ನಾನು ಈ ಕಗ್ಗದಿಂದಲೇ ನನ್ನ ಮಾತುಗಳನ್ನ ಶುರು ಮಾಡಿದೆ ಅಂದ್ರೆ, ಈ ಮ್ಯಾಚುರಿಟಿ ಪ್ರಬುದ್ಧತೆ ಅನ್ನೋದು ಕೇವಲ ಫಾರ್ಮಲ್ ಎಜುಕೇಶನ್ ಔಪಚಾರಿಕ ಶಿಕ್ಷಣದಿಂದ ಮಾತ್ರ ಬರೋದಿಲ್ಲ. ಅನೌಪಚಾರಿಕ ಶಿಕ್ಷಣದಿಂದಲೂ ಕೂಡ ಒಬ್ಬ ಅತ್ಯಂತ ಪ್ರಬುದ್ಧನಾಗಿ ಮಂಕುತಿಮ್ಮನ ಕಗ್ಗವನ್ನ ಹಿಂದೂ ಧರ್ಮದ ಧರ್ಮ ಗ್ರಂಥವಾದ ಭಗವದ್ಗೀತೆ ಅಂತ, ಕನ್ನಡದ ಭಗವದ್ಗೀತೆ ಯಾವುದಂದ್ರೆ ಅದು DV ಗುಂಡಪ್ಪನವರು ಬರೆದಂತಹ ಮಂಕುತಿಮ್ಮನ ಕಗ್ಗ. A teacher teaches a lesson, then takes an examination, right? But life takes an examination, then teaches ಅಂತ. ಹಾಗಾಗಿ ಈ ಜಗತ್ತಿನ ಬಹುದೊಡ್ಡ ಶಿಕ್ಷಕ ಅಂದ್ರೆ ಅದು ನಮ್ಮ ಬದುಕು. ಹಾಗಾಗಿ ಈ ಬದುಕನ್ನ ನಾವು ಎಷ್ಟು ಸುಂದರ, ನಮ್ಮ ಬದುಕು ನಿರ್ಮಾಣ ಆಗುತ್ತಾ, ಸರಿಯಾಗಿ ಗ್ರಹಿಸದೆ ಹೋದ್ರೆ ಬದುಕು ನಿರ್ನಾಮ ಆಗುತ್ತ ಹೆಸರು. ಅದಕ್ಕಾಗಿ ನಮ್ಮ ಶ್ರೀಕೃಷ್ಣನವರು ಹೇಳ್ತಾರೆ ಭಗವದ್ಗೀತೆಯಲ್ಲಿ, ಕರ್ಮಣ್ಯೆ ವಾಧಿಕಾರ್ಯಸ್ತೆ ಮಹಾಫಲೇಶು ಕದಾಚನ ಅಂತ. ನಿನ್ನ ಕೆಲಸವನ್ನ ನೀನು ಪೂರ್ಣ ಪ್ರಮಾಣದಿಂದ ಪರಕಾಯ ಪ್ರವೇಶವನ್ನ ಪಡೆದು ಮಾಡು, ಅದರ ಫಲಿತಾಂಶದ ಬಗ್ಗೆ ಕಿಂಚಿತ್ತೂ ಯೋಚನೆ ಮಾಡಬೇಡ. ಯಾಕಂದ್ರೆ ಆ ಫಲಿತಾಂಶಕ್ಕೆ ನೀನು ಅರ್ಹನಾಗಿದ್ರೆ ನಿನ್ನ ಮನೆಯ ಬಾಗಿಲಿಗೆ ಅದು ಹುಡುಕಾಡಿಕೊಂಡು ಬರುತ್ತೆ ಅನ್ನೋದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ಹೇಳಿದಂತಹ ಮಾತಿದು. ಆದ್ಮೇಲೆ ನೀವೆಲ್ಲರೂ ಕೂಡ ಸೆಕೆಂಡ್ PUC ಪರೀಕ್ಷೆಯನ್ನ ಬರೀತಾ ಇದ್ದೀರಾ. ಎಲ್ರಿಗೂ ಕೂಡ ಕಲಿಸಿದೆ, ನಾನು 600ಕ್ಕೆ 600 ಅಂಕಗಳನ್ನು ಪಡೆದುಕೊಳ್ಬೇಕು. ನನ್ನ ಕಾಲೇಜಿನ, ನನ್ನ ಶಿಕ್ಷಕರ, ನನ್ನ ತಂದೆ ತಾಯಿಗಳ ಒಂದು ಕೀರ್ತಿ ಪತಾಕೆಯನ್ನ ಪಬ್ಲಿಕ್ TV ರಂಗನ್ನ ಮೇಜ್ ಕುಟ್ಟಿ ಕುಟ್ಟಿ ಹೇಳಬೇಕು ಅಂತ ಆ ಕನಸು ನಿಮ್ಮೆಲ್ಲರೂ ಇದೆ ಹೆಸರು. ಆದ್ರೆ ಆ ಕನಸು ನನಸಾಗ್ಬೇಕಾದ್ರೆ ಕೆಲವೊಂದಿಷ್ಟು ನಿಯಮಗಳನ್ನ ಪಾಲಿಸಬೇಕಾಗುತ್ತೆ ಹೆಸರು. ಅರ್ಲಿ ಟು ಬೆಡ್, ಅರ್ಲಿ ಟು ರೈಸ್, ಮೇಕ್ಸ್ ಮ್ಯಾನ್ ಅಂಡ್ ವೈಸ್ ಅಂತ ಮೊದಲನೇ ನಿಯಮ. ನಾವೇನಾದ್ರೂ ಸಾಧನೆ ಮಾಡ್ಬೇಕಾದ್ರೆ ಮೊದಲನೇದಾಗಿ ಹಾಸಿಗೆಯಿಂದ ಮೊದಲು ಬೇಗ ಹೇಳ್ಬೇಕು. ಎಷ್ಟು ಗಂಟೆಗೆ? ವೆರಿ ಗುಡ್, ಜೋರ ಚಪ್ಪಲಿ ಕೊಡಿ ಅವರಿಗೆ. ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು. ವಿಶ್ವೇಶ್ವರ ಭಟ್ ಹೇಳಿದ್ದು ತುಂಬಾ ಸರಿಯಾಗಿದೆ. ಭಾರತೀಯ ಸನಾತನ ಸಂಸ್ಥೆ ಒಂದು ಧರ್ಮ ಹೇಳುತ್ತೆ, ಯಾರು ಸೂರ್ಯೋದಯಕ್ಕಿಂತ ಮುಂಚೆ ಸುಮಾರು 1-2 ಗಂಟೆಗಳ ಕಾಲ ಆ ಬ್ರಾಹ್ಮಿ ಮುಹೂರ್ತ 4 ಗಂಟೆಗೆ ಹೇಳ್ತಾರೋ ಅವರು ಹೆಲ್ದಿ ಆಗಿರ್ತಾರೆ, ಆರೋಗ್ಯವಂತರಾಗಿರ್ತಾರೆ. ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಪ್ರಮುಖವಾಗಿ 3 ಅಂಶಗಳು ಮುಖ್ಯ. ನಮಗೇನ್ ಬೇಕಂದ್ರೆ ಒಳ್ಳೆಯ ಆರೋಗ್ಯ ಬೇಕು. ಹೆಲ್ತ್ ಈಸ್, ಆರೋಗ್ಯವೇ ಪಕ್ಕದ ಮನೆ ಭಾಗ್ಯ ಅಲ್ಲ ಹೆಸರ, ನಮ್ಮ ಮನೆಯ ಭಾಗ್ಯ. ಅಂದ್ರೆ ಈ ದೇಹ ಅನ್ನುವಂತ ದೇಗುಲ ಅದ್ಭುತವಾಗಿ ನಿರ್ಮಾಣ ಆಗಿ ನಿಂತ್ಕೊಳ್ಬೇಕಾದ್ರೆ, ನಾನೇನಾದ್ರೂ ಸಾಧನೆ ಮಾಡ್ಬೇಕಾದ್ರೆ ನನ್ನ ಆರೋಗ್ಯ ಚೆನ್ನಾಗಿರ್ಬೇಕು ಮೊದಲನೇದಾಗಿ ಹೆಸರು. ಅಂಡ್ ವೆಲ್ತ್, ನಾನು ಮುಂದೆ ನಮ್ಮ ಕಿರಣ್ ಸರ್ ಮದುವೆ ಆದ್ರಲ್ಲ ಹಂಗೆ ಅದ್ದೂರಿಯಾಗಿ ಮದುವೆ ಆಗಬೇಕಾದ್ರೆ ವೆಲ್ತ್ ಇರ್ಬೇಕು. ಏನಿರ್ಬೇಕು? ಆ ವೆಲ್ತ್ ಸಂಪಾದನೆ ಮಾಡ್ಬೇಕಾದ್ರೆ ತಲೆ ತುಂಬಾ ವಿದ್ಯೆ ಇರಬೇಕು. ಏನಿರ್ಬೇಕು? ಪಕ್ಕದ ಮನೆ ವಿದ್ಯೆ ಅಲ್ಲ, ವಿದ್ಯೆ ಇರಬೇಕು. ಅದಕ್ಕಾಗಿ ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅವರಪ್ಪ ಅಂತ. ಹಾಗಾಗಿ ಬೆಳಿಗ್ಗೆ ಹೇಳೋದ್ರಿಂದ ಮೊದಲನೇದಾಗಿ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಎರಡನೇದಾಗಿ ವೆಲ್ತ್ ಸಂಪಾದನೆ ಮಾಡಬಹುದು, ಅಂಡ್ ಜಾಣ ಆಗ್ಬಹುದು ಹೆಸರು. ಹಾಗಾಗಿ ನಾವು ಜಾಣ ಆಗ್ಬೇಕಾದ್ರೆ, ನಾವು ಆರೋಗ್ಯವಂತರಾಗಿರ್ಬೇಕಾದ್ರೆ, ನಾವು ಸಂಪತ್ತನ್ನ ಗಳಿಸ್ಬೇಕಾದ್ರೆ ಮೊದಲನೇದಾಗಿ ಎಷ್ಟು ಗಂಟೆಗೆ ಆಗಬೇಕು? ಸಾಯಂಕಾಲ ಅಲ್ಲ, ಯಾವಾಗ? ಮುಂಜಾನೆ. ವೆರಿ ಗುಡ್. ನೋಡಿ ನಸಕ್ನ್ಯಾಗ, ಓಕೆ ಗುಡ್. ಚಳಿ ಚಳಿ ಅದಲ್ಲ ಕಷ್ಟ ಆಗುತ್ತ, ಚಳಿ ಚಳಿ ತಾಳೇನು ನೋಡಿ. ಹೌದು ಸರ್, ನೀವು ಹೇಳ್ತಾ ಇದ್ದೀರಾ ಹೇಳಿ ಹೇಳಿ ಅಂತ 4 ಗಂಟೆಗೆ. ಈ 4 ಗಂಟೆಗೆ ಅತ್ಯಂತ ಕೊರೆಯುವಂತ ಚಳಿ ಇರುತ್ತಲ್ಲ, ಹೇಗೆ ಹೇಳೋದು? ಕಷ್ಟ ಆಗುತ್ತಲ್ಲ. ಅಮ್ಮನಿಗೆ ಹೇಳ್ತೀವಿ, ಇನ್ನೊಂದರ ಹೊಚ್ಚಮ್ಮ ನಾನು ಚಳಿ ಆಗ್ತಾ ಇದೆ ಅಂತ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಎಷ್ಟು ಜನ ಡಿಸ್ಟ್ರಿಕ್ಟ್ ಕಮಿಷನರ್ ಮಕ್ಕಳಿದ್ದೀರಾ? ನಮ್ಮಪ್ಪ ಜಿಲ್ಲಾಧಿಕಾರಿ ಅನ್ನೋರು ಒಂದು ಮುಸುಡಿನೂ ಇಲ್ವಾ? ಇಲ್ಲ. ನಮ್ಮಪ್ಪ ತಹಸೀಲ್ದಾರ್, ತಾಲೂಕಿನ ದಂಡಾಧಿಕಾರಿ ಅನ್ನೋರು? ನೋ, ರೈಟ್. ಇಲ್ಲ. ನಮ್ಮಪ್ಪ ಈ ರಾಜ್ಯದ ಮುಖ್ಯಮಂತ್ರಿ ಅನ್ನೋರು?
ಸಿದ್ದರಾಮಯ್ಯ ಸರ್ ಮತ್ತೆ ಇಲ್ಲ ಬರ್ತಾನೆ ಓದೋದಕ್ಕೆ ಇಲ್ಲ. ನಾನು ಈ ದೇಶದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಮೊಮ್ಮಗಳು ನೋಡು. ಇಲ್ಲ. ಎಷ್ಟು ಜನ ಇಲ್ಲಿ ರೈತರ ಮಕ್ಕಳಿದ್ದೀರಾ? ಕೈ ಮೇಲೆ ಮಾಡಿ ಸರ್. ಅಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳಿವರಲ್ಲ ಬಸವರಾಜ್ ಸರ್. ಅಂದ್ರೆ ಈ ಒಂದು ಕಾಲೇಜು ಕ್ಯಾಂಪಸ್ ಅಲ್ಲಿ ಇರುವಂತಹ ಶೇಕಡ 99% ಸರ್ ಆ ಕಡೆ ಬಸವರಾಜ್ ಸರ್ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು. ಓಕೆ, ಶೇಕಡ 99% ಯಾರಿದ್ದಾರೆ ಅಂದ್ರೆ ರೈತರ ಮಕ್ಕಳಿದ್ದಾರೆ. ಯಾರ ಮಕ್ಕಳಿದ್ದಾರೆ? ಹಾಗಾಗಿ ಈ ವೇದಿಕೆ ಮುಂದೆ ನಿಂತ ನಮಗನೇ ನನ್ನ ಬದುಕಿನ ಒಂದೆರಡು ಸಣ್ಣ ದೃಷ್ಟಾಂತ ಹೇಳ್ತೇನೆ. ಈ ರೈತರ ಬದುಕು ಎಷ್ಟೊಂದು ಕಷ್ಟಕರವಾಗಿರುತ್ತೆ ಅಂದ್ರೆ, ನಿಮ್ಮ ಹಾಗೆ ನಾನು 9ನೇ ತರಗತಿ ಓದುವಾಗ ಆಲ್ ಕರ್ನಾಟಕ ಟೂರ್ ಇತ್ತು. ಯಾವ ಕರ್ನಾಟಕ ಟೂರು? ಅವತ್ತು ಫೀಸ್ ಎಷ್ಟಿತ್ತು ಅಂತಂದ್ರೆ ಕೇವಲ 600 ರೂಪಾಯಿ, 600 ರುಪೀಸ್. ನೀವೇನು ಪಾನಿಪುರಿ ಗೋಬಿ ಮಂಚೂರಿ ತಿಂದು ಕಲೆಕ್ಟ್ ಮಾಡ್ತಿರಲ್ಲ, ಅದು ಇಡೀ ಆಲ್ ಕರ್ನಾಟಕ ಟೂರ್ಗೆ ಫೀಸ್ ಇತ್ತು. ಆದ್ರೆ ನನ್ನ ತಂದೆಗೆ 600 ರೂಪಾಯಿ ಕೊಡೋದಕ್ಕೆ ಆಗ್ಲೇ ಇಲ್ಲ. ಗೋಳು ಅಂತ ನಮ್ಮಪ್ಪ ಅಳ್ತಾ ಇದ್ದ. ಹಾಗಾಗಿ ಅಪ್ಪ ನಿನ್ನನ್ನು ಅಳಿಸಿ ನಾನು ಕರ್ನಾಟಕ ಟೂರ್ ಹೋಗುವ ಅವಶ್ಯಕತೆ ಇಲ್ಲ ಅಂತೇಳಿ ಅವತ್ತು ನನ್ನ ಸ್ನೇಹಿತರ ಜೊತೆಗೆ ನಾನು ಆಲ್ ಕರ್ನಾಟಕ ಟೂರ್ ಮಾಡ್ಲೇ ಇಲ್ಲ. ಬಿಡ್ತಾರ ನನ್ನ ಮಕ್ಕಳು, ಬಡ್ಡಿ ಮಕ್ಕಳು ಸ್ನೇಹಿತರು ಆಲ್ ಕರ್ನಾಟಕ ಎಲ್ಲ ಸುತ್ತ ಬಂದ್ರು. ಸುಮ್ಮನೆ ಕುಂದ್ರಬೇಕಾಗಿಲ್ಲ. ಲೇ ಮೈಸೂರು ಅರಮನೆ ಹೆಂಗಿತ್ತಲ್ಲಿ, ಅಲ್ಲಿ ಹೊಸಪೇಟೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಕಲ್ಲಿನ ವೃತ್ತದ ಮುಂದೆ ಲಂಡನ್ ಹುಡುಗಿ ನಿಂತ್ಕೊಂಡಿದ್ಲಲ್ಲ, ಕೆಂಪು ಇದ್ಲಲ್ಲ, ಕೆಂಪು ಹೇಗಿದ್ದಲೆ. ಆಕೆ ಜೊತೆ ಫೋಟೋ ತಗೊಂಡು ನೋಡು. ನಾನು ಈ ಕಡೆ ನೋಡೋನು, ನಾನು ಆ ಕಡೆ. ಯಾಕಂದ್ರೆ ನಾನು ಆಲ್ ಕರ್ನಾಟಕ ಟೂರ್ ಹೋದವಲ್ಲ. ಯಾಕಂದ್ರೆ ಆ ಆಲ್ ಕರ್ನಾಟಕ ಟೂರ್ ಹೋಗೋದಕ್ಕೆ ನನ್ನ ತಂದೆ ಹತ್ರ 600 ರೂಪಾಯಿ ಇರ್ಲೇ ಇಲ್ಲ, ನನಗೆ ಕೊಡೋಕ್ಕಾಗ್ಲೇ ಇಲ್ಲ. ನನ್ನ ಅಪ್ಪನಿಗೆ ಅಳಿಸಿ ನನಗೆ ಆಲ್ ಕರ್ನಾಟಕ ಟೂರ್ ಹೋಗೋ ಅವಶ್ಯಕತೆ ಇರಲಿಲ್ಲ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಯಾವ ದಿನ ನನಗೆ ಆಲ್ ಕರ್ನಾಟಕ ಟೂರ್ ಹೋಗಕ್ಕಾಗಲಿಲ್ಲೋ ಅದೇ ದಿನ ನಾನು ಡಿಸೈಡ್ ಮಾಡಿದೆ, ಕರ್ನಾಟಕ ರಾಜ್ಯದ 31 ಜಿಲ್ಲೆಗೂ ಕೂಡ ನಾನು ಟೂರ್ ಮಾಡಬೇಕು. ಅದು ಚೀಫ್ ಗೆಸ್ಟ್ ಆಗಿ ಟೂರ್ ಮಾಡ್ಬೇಕಂತ ಇವತ್ತು ಕರ್ನಾಟಕ 31 ಜಿಲ್ಲೆ ಕೂಡ ನಾನು ಚೀಫ್ ಗೆಸ್ಟ್ ಆಗಿ 15 ದಿನ, 1 ತಿಂಗಳ ಮುಂಚೆ ಇನ್ವಿಟೇಷನ್ ಕಾರ್ಡ್ ಬರ್ತೇನೆ ನನ್ನ ಮನೆಗೆ. ಬಡವನಾಗಿ ಹುಟ್ಟೋದು ತಪ್ಪಲ್ಲ, ಬಡವನಾಗಿ ಸತ್ರೆ ಮಗನೇ ಅದು ನಿಂದೇ ತಪ್ಪು ಅಂತ ನಾನು ಹೇಳಿದ್ದಲ್ಲ. ಮೈಕ್ರೋಸಾಫ್ಟ್ ಅನ್ನು ಹುಟ್ಟುಹಾಕಿದಂತ ಬಿಲ್ ಗೇಟ್ಸ್ ಹೇಳಿದಂತ ಮಾತಿದು. ಯಾಕೆಂದ್ರೆ ಬೆಲೆನೇ ಕಟ್ಟಾರದಂತಹ ಪಂಚ ಇಂದ್ರಿಯಗಳನ್ನ ಭಗವಂತ ನಮ್ಗೆ ಕೊಟ್ಟಿದ್ದಾನೆ. ಯಾರನ್ನು ಕೂಡ ಭಗವಂತ ತಾರತಮ್ಯ ಮಾಡಿ ಪ್ರಪಂಚ ಕಳಿಸಿಲ್ಲ, ಕಳಿಸೋದು ಇಲ್ಲ. ಇಲ್ಲಿ ಯಾರಾದ್ರೂ ಬಡವರಿದ್ರೆ ಹೇಳಿ, ನಾನು 1 ಕೋಟಿ ರೂಪಾಯಿ ಕೊಟ್ಟು ಹೋಗ್ತೀನಿ ಇಲ್ಲಿ ವೇದಿಕೆ ಮೇಲೆ. ಮಲ್ಲಿಕಾರ್ಜುನ್ ಸರ್ 1 ಕೋಟಿ ಎಷ್ಟಿರ್ತಾರೆ? ಲಕ್ಷ, 100 ಲಕ್ಷ ಅಲ್ಲ, 100 ಲಕ್ಷ. ಯಾರು ಬಡವರಿದ್ರೆ ವೇದಿಕೆ ಮೇಲೆ ಬನ್ನಿ, ನಾನು 1 ಕೋಟಿ ರೂಪಾಯಿ ಚೆಕ್ ಕೊಟ್ಟು ಹೋಗ್ಬಿಡ್ತೇನೆ. ನಾನು ಬಡವರಿಗೆ ಮಾತ್ರ. ಅಲ್ಲ, ನಾನು ಕೇಳಿದೆ ಬಡವ್ರ ಮಕ್ಕಳು ಓದ್ತಾ ಇದ್ದಾರೆ, ಬಡವ್ರ ಮಕ್ಕಳು ಓದ್ತಾ ಇದ್ದಾರೆ ಅಂತ ಇಲ್ಲ ನನಗೆ. ಯಾರಿದ್ರ ಬರೀ ಬೇಗ ಮುಂದೆ ಬನ್ನಿ, ಚೆಕ್ ಇಲ್ಲೇ ರೆಡಿ ಇದೆ. ಒಬ್ರು ಇಲ್ವಾ? ಒಬ್ರು ಯಾರಾದ್ರು ಬಂದ್ಬಿಡಿ, ಸುಮ್ಮನೆ ಬರಪ್ಪ ನಿಲ್ ಬರ. ಹೌದು, ಇವ್ನು ನೋಡಿ ಬಡವ್ದಂಗೆ ಕಾಣ್ತಾನೆ ನನಗೆ. ಏನು ಸರ? ಮಲ್ಲಿಕಾರ್ಜುನ್ ಪೂಜಾರಿ. ಇದು ಭವಿಷ್ಯದ ಮಲ್ಲಿಕಾರ್ಜುನ್. ಅಲ್ಲಿ ನೋಡಿ ಆಲ್ರೆಡಿ ಆಲದ ಮರ ಮಲ್ಲಿಕಾರ್ಜುನ್ ಕುತ್ಕೊಂಡಿದ್ದಾರೆ. ಇದು ಭವಿಷ್ಯದ ಮಲ್ಲಿಕಾರ್ಜುನ್. ಗುಡ್. ಏನಪ್ಪ ಹೆಸರು? ಮಲ್ಲಿಕಾರ್ಜುನ್. ಗುಡ್. ಎಷ್ಟು ಬೇಕು ನಿಮಗೆ? 1 ಕೋಟಿ. ಇವನಿಗೆ ಲಕ್ಷ ಅಂದ್ರೆ ಅಲಕ್ಷ್ಯ, ಹೊಡೆದ್ರೆ ಕೋಟಿ. ಹೌದಲ್ಲ? ಮುದ್ದೇಬೇಳ ತಾಲೂಕಲ್ಲಿ 100 ನಾಯಿಗಳಿದಾವೆ, ಬೀದಿ ನಾಯಿಗಳು. ಹೊಡೆದ್ರೆ ನಮಗೆ ಬೈತಾರ, ನೋಡ್ರಿ ಅವ್ನು ನಾಯಿ ಹೊಡೆದಾನ ಅಂತ. ಆಕಸ್ಮಿಕ ಮುದ್ದೇಬೇಳ ತಾಲೂಕಲ್ಲಿ ಒಂದು ಹುಲಿ ಬಂದ್ರೆ ಹೊಡೆದ್ರೆ ಮಲ್ಲಿಕಾರ್ಜುನ ಗುರು ವೇದಿಕೆ ಮೇಲೆ ತಂದು ಸನ್ಮಾನ ಮಾಡ್ತಾರ, ನೋಡ್ಲಿ ಅವ್ನ ಮಗ ಹುಲಿ ಹೊಡೆದಾನ, ಸಲ ಹೊಯ್ಸಳ ಅಂತ. ಕಂಡೀಷನ್ಸ್ ಅಪ್ಲೈ. ನಾನು 1 ಕೋಟಿ ಕೊಡಬೇಕಾದ್ರೆ ಸುಮ್ಮನೆ ಕೊಡಕ್ಕಾಗತ್ತೆ? ಹೌದಲ್ಲ? ಕಂಡೀಷನ್ಸ್ ಅಪ್ಲೈ. ಚೆಕ್ ಮಲ್ಲಿಕಾರ್ಜುನ ಸರ್ ಅಂತ ಕೊಟ್ಟು ಹೋಗಿರ್ತೀನಿ. ನೀನು ನಿಮ್ಮ ಅಪ್ಪನಿಗೆ ಹೋಗಿ ನಾಳೆ ಒಂದು ಪ್ರಶ್ನೆ ಕೇಳಬೇಕು.
ಗುರುಗಳು ನಮ್ಮ ಶಾಲೆಗೆ ಬಂದಿದ್ದಾರೆ, ಚೆಕ್ ಕೊಡ್ತಾರೆ ಅಂತ ಕೇಳಿದ್ರೆ ನಮ್ಮಪ್ಪ ನನಗೆ ಒಂದೇ ಕೇಳಿದರೆ, ನನ್ನ ಒಂದೇ ಬಲಗಣ್ಣ ಕೊಡು ಅಂತ. ಈ ಬಿಳಿ ಬಲಗಡೆ ಕಣ್ಣಿದೆಲ್ಲ ಆ ಒಂದು ಕಣ್ಣು ಬೇಕು ನನಗೆ. ಯಾಕಂದ್ರೆ ಫ್ರೀಯಾಗಿ ಕೊಡೋದಕ್ಕೆಲ್ಲ ಸಿದ್ದರಾಮಯ್ಯನವರಲ್ಲ, ಒಂದು ಕಣ್ಣು ಕೊಡ್ಬೇಕು ನನಗೆ. ಕೊಡ್ತೀಯಾ? ನೀವು ಒಬ್ಬರಿಗೆ ಕೇಳ್ಕೊಂಡು ಹೋಗಿ. ಓಕೆ, ನಾನು ಕೇಳ್ತೀನಿ, ಹಾಸ್ಟೆಲ್ ಆಗಿದ್ದೀನಿ ರೀ ನಾನು. ವೆರಿ ಗುಡ್, ಜೋರ ಚಪ್ಪಳೆ ಕೊಟ್ಟು ಕಳಿಸಿ. ನೋಡಿ, ಯಾವುದೇ ತಂದೆ ತಾಯಿಗಳು 1 ಕೋಟಿ ಅಲ್ಲ 10 ಕೋಟಿ ಕೊಡ್ತೀರಂದ್ರ ನಮ್ಮ ಕಣ್ಣನ್ನ ಇನ್ನೊಬ್ಬರಿಗೆ ದಾನ ಮಾಡು ಅಂತ ಹೇಳಿದ್ರ, ಬೆಲೆ ಆದಂತ ಕಣ್ಣುಗಳನ್ನು ಕೊಟ್ಟು ಕಳಿಸಿದ್ರ ಭಗವಂತನ ಒಂದು ಜೋರ ಚಪ್ಪಾಳೆಗಳ ಮೂಲಕ ನೀವು ಅಭಿನಂದನೆ ಸಲ್ಲಿಸಬೇಕು. ಯಾರಿದ್ದಾರೆ ಬಡವರು? ಜಗತ್ತಲ್ಲಿ ಯಾರು ಬಡವಿಲ್ಲ. ನಿಮ್ಮ ಮನಸ್ಥಿತಿ ಏನಾಗಿದೆ? ಬಡವಾಗಿದೆ. ಹಣಕಾಸು ಒಂದೇ ಬಡತನ ಅಂತ ಏನಾಗ್ಬಿಟ್ಟಿದೆ ಅಂದ್ರೆ ಇತ್ತೀಚೆಗೆ ಹಣ ಅಂದ್ರೆ ಬಡತನ ಶ್ರೀಮಂತಿಕೆ ಅಳಿಯೋದು. ಬುದ್ಧನಿಗೆ ಅರಮನೆ ಅಂತ ಅರಮನೆ ಇತ್ತು, ಸುಂದರವಾದ ಹೆಂಡತಿ ಇದ್ಲು, ಅಗದೊಬ್ಬ ಶ್ರೀಮಂತನಾಗಿ ಮಹಾರಾಜನಾಗಿದ್ದ. ಯಾರು? ಮುಂದೆ ಬುದ್ಧ ಆಗಿದ್ದ, ಮುಂಚೆ ಏನಾಗಿದ್ದ? ಸಿದ್ಧಾರ್ಥ. ಎಸ್ತಾರು ಸಿದ್ಧಾರ್ಥನಿಗೆ ಎಲ್ಲವೂ ಇದ್ರೂ ಕೂಡ ಒಂದೇನು ತುಡಿತ ಇತ್ತಲ್ಲ, ಆ ತುಡಿತ ಮುಂದೊಂದು ದಿನ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಬರ್ತಾರೆ, ಬುದ್ಧ 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 ಜಗವೆಲ್ಲ ಅಜ್ಞಾನದಲ್ಲಿ ಮಲಗಿರಲು ಅವನೊಬ್ಬ ಸುಜ್ಞಾನದಿಂದ ಮೇಲೆದ್ದ ಅಂತ. ಹಾಗಾಗಿ ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಸೆಕೆಂಡ್ PUCಯಲ್ಲಿ ಉತ್ತಮವಾದ ಅಂಕಗಳನ್ನು ಪಡೆದುಕೊಳ್ಬೇಕಾದ್ರೆ ಮೊದಲನೇದಾಗಿ ಹೇಳ್ದೆಯಲ್ಲ, ಶಂಕರನ ಹೇಳ್ತಾರೆ ಏನಂತ, ಸತ್ತಾಗ ಮಲ್ಕೊಳ್ಳೋದು ಇದ್ದೇ ಇದೆಯಲ್ಲ, ಇದ್ದಾಗ ಏನಾದ್ರೂ ಸಾಧಿಸ್ಬೇಕಂದ್ರೆ ಹಾಸಿಗೆಯಿಂದ ಎದ್ದೇಳ್ಬೇಕಂತ. ಇದು ಮೊದಲನೇದು. ಯಾಕೆಂದ್ರೆ ನಾವು ಸಮಯಕ್ಕೆ ಬೆಲೆ ಕೊಟ್ರೆ ನಮಗೆ ಬೆಲೆ ಕೊಡುವಂತ ಸಮಯ ಬಂದೇ ಬರುತ್ತೆ ಅಂತ. ಈಚ್ ಸೋಲ್ ಈಸ್ ಎ ಪೊಟೆನ್ಶಿಯಲ್ ಅಂತ ವಿವೇಕಾನಂದ ಹೇಳ್ತಾರೆ. ಯಾಕೆ ವಿವೇಕಾನಂದ ನೆನಪಿಸ್ಕೊಳ್ತಾ ಇದೀನಿ ಅಂದ್ರೆ, ಒಂದು ಕೊಟೇಶನ್ ಇದೆ. ನನಗೆ ಒಂದು ಸೆಂಟೆನ್ಸ್ ಕೂಡ ಇಂಗ್ಲಿಷ್ ಓದೋದು ಬರ್ತಾ ಇಲ್ಲ. ಇವತ್ತಲ್ಲ, ಇವತ್ತು PhD ಬಂದವರೆಗೂ ಮಾಡಿದಿಲ್ಲ ನಾನು. ವಿವೇಕಾನಂದ ಹೇಳ್ತಾರೆ, ಆಲ್ ಪವರ್ ಈಸ್ ವಿತ್ ಇನ್ ಯು, ಬಿಲೀವ್ ಇನ್ ದ್ಯಾಟ್, ಡೋಂಟ್ ಬಿಲೀವ್ ದ್ಯಾಟ್ ಯು ಆರ್ ವೀಕ್, weakness is sin and weakness is death. Stand up and express it within you because you are the creator of your own destiny ಅಂತ. ಎಲ್ಲಾ ಶಕ್ತಿಯು ನಿಮ್ಮೊಳಗೆ ಇದೆ. ಎಲ್ಲಿದೆ ಸರಿ? ಅಂಗಿ ಗುಂಡಿ ಬಿಚ್ಚಿ ತೋರ್ಸಲ್ಬೇಡ. ಬಿಲೀವ್ ಇನ್ ದ್ಯಾಟ್, ಅದರಲ್ಲಿ ನೀನು ನಂಬಿಕೆ ಇಡಬೇಕು. ಇಫ್ ಯು ಡೋಂಟ್ ಬಿಲೀವ್ ದ್ಯಾಟ್, ನೀನು ಅದನ್ನು ನಂಬದಿದ್ದರೆ ಯು ಆರ್ ವೀಕ್, ನೀನು ಅಶಕ್ತನಾಗ್ಬಿಡ್ತೀಯಾ. ವೀಕ್ನೆಸ್ ಇಸ್ ಸಿನ್ ಅಂಡ್ ವೀಕ್ನೆಸ್ ಇಸ್ ಡೆತ್ ಅಂದ್ರೆ ನೀನು ಅಶಕ್ತ ಅಂದ್ರೆ ಇದ್ದು ಸತ್ತಂಗ. 3 ಹೊತ್ತಿನ ಊಟ 8 ತಾಸು ನಿದ್ದೆ ಬಿಟ್ರೆ ಈ ಪ್ರಪಂಚಕ್ಕೆ ನಿಂದ ಯಾವ ಉಪಯೋಗವೂ ಇಲ್ಲ. ಸ್ಟ್ಯಾಂಡ್ ಅಪ್ ಅಂಡ್ ಎಕ್ಸ್ಪ್ರೆಸಿವಿಟಿ ನೀವು ಅಂದ್ರೆ ಎದ್ದೇಳು, ನಿನ್ನಲ್ಲಿರುವಂತ ದಿವ್ಯತೆಯನ್ನು ಇಡೀ ಪ್ರಪಂಚಕ್ಕೆ ತೋರಿಸು. ಬಿಕಾಸ್ ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ. ನಿನ್ನ ಹಣೆ ಬರೆದ ಶಿಲ್ಪಿ ಅದು ನೀನೇ ಅಂತ. ಪ್ರೋತ್ಸಾಹ ಹೆಚ್ಚು ನಮಗೆ ಹೆಣ್ಮಕ್ಳ ಕಡೆಯಿಂದ ಇದೆ. ಗಂಡು ಮಕ್ಕಳು ಮಲಗಿದ್ದೀರಾ ನೀವೆಲ್ಲ? ನೋಡಿ, ಯಾವುದೇ ಸಾಧನೆ ಆಗ್ಬೇಕಾದ್ರೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಓದಬೇಕು. ಏನ್ ಮಾಡ್ಬೇಕು? ಆ ಜಾತ್ರೆಯಲ್ಲಿ ಓದ್ತಾರಲ್ಲ, ಏನು BP ಓದಬಾರದು. ಏನ್ ಮಾಡ್ಬೇಕು? ಓದಬೇಕು. ಹೆಂಗ ಓದಬೇಕಪ್ಪ ಅಂದ್ರ ಇಡೀ ಕರ್ನಾಟಕ ಸೆಕೆಂಡ್ PUC ರಿಸಲ್ಟ್ ಬಂದಾಗ ಇಡೀ ಕರ್ನಾಟಕ ನಿಮ್ಮ ಬಗ್ಗೆ ಓದಬೇಕು. ಹಂಗೆ ಓದಬೇಕು ಆತ್ಮೀಯ ವಿದ್ಯಾರ್ಥಿಗಳೇ. ಅಲ್ರಿ, ಮನೆಗೆ ಹೋದಾಗ ನಮ್ಮ ಅಪ್ಪ ಅವನು ಓದಂತಾರ, ಶಾಲೆಗೆ ಬಂದಾಗ ಗುರುಗಳು ಓದಂತಾರ, ಮಲ್ಲಿಕಾರ್ಜುನ್ ಸರ್ ಅವಾಗ ಭೇಟಿ ಕೊಟ್ಟಾಗ ಓದ್ರಲ್ಲ ಮಕ್ಕಳು ಅಂತಾರ. ಅಲ್ರಿ, ಓದ್ರಿ ಅಂತಾರ. ಹೆಂಗ ಓದ್ಬೇಕಂತ ಯಾರು ಹೇಳ್ಕೊಡ್ತಾ ಇಲ್ಲ ನಮಗ. ಹೆಂಗ್ ಓದಬೇಕು? ಪುಸ್ತಕ ಓಪನ್ ಮಾಡಿ ಓದಬೇಕು. ಹೆಂಗ ಓದಬೇಕಪ್ಪ ಅಂದ್ರ ಕಾಯ ವಾಚ ಮನಸ ಅಂತ ಒಂದು ಸಣ್ಣ ಉದಾಹರಣೆ ತೆಗೆದುಕೊಂಡಾಗ ನಿಮ್ಗೆಲ್ಲ ಗೊತ್ತು ಆ ಕತೆ. ಏನಂದ್ರೆ, ವಿವೇಕಾನಂದರು ಚಿಕ್ಕವರಿದ್ದಾಗ ಸ್ನೇಹಿತರ ಜೊತೆ ಕುತ್ಕೊಂಡು ಆಟ ಆಡ್ತಾ ಇದ್ರು. ಯಾವ ಆಟ? ಧ್ಯಾನ ಮಾಡುವಂತ ಆಟ, ಮೆಡಿಟೇಷನ್ ಆಟ. ಯಾವ ಆಟ? ನೀವು ನೋಡಿದ್ರಲ್ಲ, ನೀವು ಹೆಂಗ್ ನಿಮ್ ಮೆಡಿಟೇಷನ್ ಹೆಂಗಿರ್ತಾವ? 2 ಕಣ್ಣು ಮುಚ್ಚಿ ಅಂದ್ರೆ ನೀವು ಮುಚ್ತೀರ.
ಅಂತ ಸ್ನೇಹಿತರಿದ್ರು ನರೇಂದ್ರನಿಗೆ. ಹಾಗಾಗಿ ಒಂದು ಕಣ್ಣು ಮುಚ್ಚಿ ಒಂದು ಕಣ್ಣು ಆದ್ರೆ ನರೇಂದ್ರ ಪರಕಾಯ ಪ್ರವೇಶ ಕಂಡು ಎರಡು ಕಣ್ಣುಗಳ ಮುಚ್ಚಿ ಅಥವಾ ಭಗವಂತನ ಲೀಲೆಯಾಗಿ ಅಷ್ಟು ಧ್ಯಾನದಲ್ಲಿ ಮಗ್ನರಾಗಿದ್ರು. ಅದೇ ಸಮಯಕ್ಕೆ ಅಲ್ಲಿ ನಾಗರ ಹಾವು ಬಂತು. ಏನು ಬಂತು? ಇದು ನೋಡಿದ್ರೆ ಮೆಡಿಟೇಷನ್ ಹೆಂಗಿತ್ತು? ಕಣ್ಣು ಮುಚ್ಚಿ ಕಣ್ಣು ಹಿಂಗ್ ಮಾಡ್ತಾ ಇದ್ರಲ್ಲ, ಅವಾಗ ನಾಗರ ಹಾವು ಕಂಡು ಎಲ್ಲರೂ ಕೂಡ ಓಡಿ ಹೋದ್ರು. ಆದ್ರೆ ಅದರ ಯಾವ ಸುಳಿವು ಕೂಡ ನರೇಂದ್ರನಿಗೆ ಇರ್ಲಿಲ್ಲ. ಓಡಿ ತಂದೆ ವಿಶ್ವನಾಥ ದತ್ತ ತಾಯಿ ಭುವನೇಶ್ವರಿ ಹೇಳ್ತಾರೆ, ನಿಮ್ಮ ಮಗ ಅಲ್ಲಿ ನಾವು ಮೆಡಿಟೇಷನ್ ಆಟ ಆಡ್ತಾ ಇದ್ದೇವೆ, ಅವ ಅಲ್ಲೇ ಕೂತ್ಕೊಂಡ್ರೆ ಹಾವು ಕಚ್ಚಿರಬಹುದು ಅಂತಂದಾಗ ವಿಶ್ವನಾಥ ದತ್ತ ತಾಯಿ ಭುವನೇಶ್ವರಿ ದೇವಿ ಜೊತೆಗೆ ಊರಿನ ಜನ ಎಲ್ಲ ಓಡಿ ಆ ಆಲದ ಮರ ಹತ್ರ ಬಂದಾಗ ಯಾವ ಸ್ಥಿತಿಯಲ್ಲಿ ನರೇಂದ್ರ ಕುತ್ಕೊಂಡಿದ್ನಲ್ಲ, ಧ್ಯಾನ ಮಗ್ನನಾಗಿ ಭಗವಂತ ಗರ್ಭಗುಡಿಯಲ್ಲಿ ಹೆಂಗ್ ಕುತ್ಕೊಂಡಿರ್ತಾನ ಹಂಗೇ ಕುತ್ಕೊಂಡಿರ್ತಾನ. ಬಂದು ಅವನನ್ನು ಮುಟ್ಟಿ ಅಳಗಾಡಿಸಿ ನೋಡ್ತಾರೆ. ಯಾಕೆ ಇಷ್ಟೆಲ್ಲ ಜನ ಬಂದಿರ ಅಂತ ಕೇಳ್ತಾರೆ ನರೇಂದ್ರ. ಇಲ್ಲ, ಇಲ್ಲೊಂದು ಹಾವು ಬಂದಿತ್ತಲ್ಲ. ಹಾವು ಯಾವಾಗ, ಎಲ್ಲಿ ಅಂದ್ರೆ ಆ ದೇಹದ ಪರಿವೇ ಇಲ್ಲದೆ ಅಷ್ಟು ಧ್ಯಾನದಲ್ಲಿ ಮಗ್ನನಾಗಿದ್ದ. ಆ ಹಾವು ಬಂದು ಮುಂದೆ ಕುಳಿತುಕೊಂಡು ನೋಡಿ, ಇದು ನನಗಿಂತ ಭಯಂಕರವಾದ ಹೆಬ್ಬಾವು ಇದೆ ಅಂತೇಳಿ ಆ ಹಾವು ದಿಕ್ಕುಪಾಲಾಗಿ ಓಡಿ ಹೋಗಿತ್ತು. ಓದಿನಲ್ಲಿ ಅಂತಹ ಏಕಾಗ್ರತೆ ಇದ್ದಾಗ ಏನಾಗುತ್ತಂದ್ರ ನಿಮ್ಮ ಓದು ಅವರ ಆ ಬ್ರೇನ್ ಇದೆಯಲ್ಲ ಮೆದುಳಿನಲ್ಲಿ ಸೇಕರಣೆ ಆಗುತ್ತೆ. ವಿವೇಕಾನಂದರು ಹೀಗೆ ಲೈಬ್ರರಿಯಲ್ಲಿ ಬುಕ್ಸ್ ಗಳನ್ನ ತರಿಸಿ ಓದುವಾಗ ಆ ಲೈಬ್ರರಿಯನ್ ಗ್ರಂಥಪಾಲ ಕಳಿಸ್ಬಿಡ್ತಂತ. ಅಲ್ರಿ, ಬೆಳಗ್ಗೆ ಒಯ್ತೀರ 4 ಬುಕ್ಸ್, ಮತ್ತೆ ಬೆಳಗ್ಗೆ ಮರುದಿನ ಬುಕ್ಸ್ ತಂದು ಕೊಡ್ತೀರಾ, ಇಲ್ಲಿ ನಿಮ್ಮ ಗುರುಗಳು ಓದ್ತಾರೋ ಮೇಲಿನ ಪುಟ ನೋಡಿ ಕಳಿಸ್ತಾರೋ ಅಂದಾಗ ಆ ಶಿಷ್ಯ ಬಂದು ಗುರುಗಳು ಹೇಳ್ತಾನೆ ವಿವೇಕಾನಂದರಿಗೆ. ಅವಾಗ ಅವತ್ತು ಜೊತೆಗೆ ಮರುದಿನ ವಿವೇಕಾನಂದರು ಕೂಡ ಗ್ರಂಥಾಲಯಕ್ಕೆ ಬರ್ತಾರೆ. ಇಲ್ಲಿ ಇವರಿಗೆ ಎಷ್ಟೆಲ್ಲಾ ಬುಕ್ಸ್ ಗಳನ್ನ ಓದಿರ್ತಾರೋ ಅವೆಲ್ಲವನ್ನ ತರಿಸಿ ಅವ್ರು ಹೇಳ್ತಾರೆ, ಈ ಬುಕ್ಸ್ ಅಲ್ಲಿ ಯಾವುದೇ ಪೇಜ್ ಅಲ್ಲಿ ಯಾವುದೇ ಪ್ಯಾರಾಗ್ರಾಫ್ ಅಲ್ಲಿ ಏನೇ ಪ್ರಶ್ನೆಗಳು ಕೇಳಬೇಕನ್ನಿಸ್ತಲ್ಲ ಕೇಳಿ ಅಂತ ಹೇಳ್ತಾರೆ. ಗ್ರಂಥಪಾಲಕ ನೋಡಿ ಚೆಕ್ ಮಾಡಿ ಬಿಡೋಣ ಅಂತ ಹೇಳಿ ಮಾಡ್ತಾರೆ. ಅಂದ್ರೆ ಅಲ್ಲಿರುವಂತ 100 ಪುಸ್ತಕಗಳು ಓದಿರ್ತಲ್ಲ, ಅದ್ರಲ್ಲಿ ಯಾವುದೋ ಒಂದು ಬುಕ್ಸ್ ತೆಗೆದು ಅವಾಗ ಒಂದು ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳ್ತಾ ಇದ್ರು, ಈ ಪುಸ್ತಕದ ಹೆಸರು ಇದು ಇಷ್ಟನೇ ಪೇಜ್ ಅಲ್ಲಿ ಇದೆ, ಈ ಪ್ಯಾರಾಗ್ರಾಫ್ ದಲ್ಲಿ ಇದರ ವಿಶ್ಲೇಷಣೆ ಇದೆ. ಆ ಪ್ರಶ್ನೆಯ ಹಿಂದಿನ ಭಾಗ ಮತ್ತು ಮುಂದಿನ ಭಾಗ ಎಲ್ಲವನ್ನೇ ಸೇರಿಸಿಕೊಂಡು ಏನ್ ಮಾಡ್ತಾ ಇದ್ರು ಅಂದ್ರೆ ಉತ್ತರ ಕೊಡುವುದರಿಂದ ದಿಗ್ಭ್ರಾಂತನಾಗಿದ್ದ ಯಾರೋ ಗ್ರಂಥಪಾಲಕ. ಹಾಗಾಗಿ ಮುದ್ದು ಮಕ್ಕಳೇ, ನೀವೆಲ್ಲರೂ ಕೂಡ ಡಾಕ್ಟರ್ BR ಅಂಬೇಡ್ಕರ್ ತರ ಇಲ್ಲಿವರೆಗೆ ಗುರು ಹೇಳಿದ್ರಲ್ಲ, ಡಾಕ್ಟರ್ BR ಅಂಬೇಡ್ಕರ್ ಅವರು ನಿಮ್ಮ ಹಾಗೆ ಯಾವುದನ್ನ ಪ್ರಾಥಮಿಕ ಪ್ರೌಢಶಾಲೆಯನ್ನು ಓದುವಾಗ ಈ ಮೇಲ್ಜಾತಿಯ ವರ್ಗದ ಜನ ನೀನು ಓದೋದಕ್ಕೆ ಅಯೋಗ್ಯ ಅಂತ ಹೇಳಿ ಅವರನ್ನ ಪುರೋಹಿತಶಾಹಿ ವರ್ಗ ಅಂತಲ್ಲ ದರ ಇಲ್ಲಿಂದ ಶಾಲೆಯ ಕೋಣೆಯಿಂದ ತೆಗೆದು ಹೊರಗೆ ಬಿಟ್ರೆ ಅಂದ್ರೆ ಚಪ್ಪಲಿ ಬಿಡುವಂತ ಸ್ಥಳದಲ್ಲೋ ಅಥವಾ ಕಿಟಕಿ ವಿಂಡೋದಲ್ಲಿ ನಿಂತ್ಕೊಂಡು ಪಾಠವನ್ನ ಕೇಳಿದಂತ ಡಾಕ್ಟರ್ BR ಅಂಬೇಡ್ಕರ್ ಅವ್ರಿಗೆ ಗೊತ್ತಾಯ್ತು, ಶಿಕ್ಷಣವೆಂಬುದು ಹುಲಿಯ ಹಾಲಿದ್ದಂತೆ, ಹುಲಿಯ ಹಾಲನ್ನು ಕುಡಿದವರು ಗರ್ಜನೆ ಇವತ್ತು ಕಾಣ್ತಾ ಇದೆಯಲ್ಲ ಇಡೀ ಪ್ರಪಂಚ. ಹಿಂದೂಗಳಿಗೆ ಭಗವದ್ಗೀತೆ ಶ್ರೇಷ್ಠ, ಮುಸ್ಲಿಮರಿಗೆ, ಕ್ರಿಶ್ಚಿಯನ್ರಿಗೆ, ಆದ್ರೆ ಭಾರತ ದೇಶ ಇಡೀ ಪ್ರಪಂಚದ ನಂಬರ್ 1 ಪ್ರಜಾಪ್ರಭುತ್ವ ರಾಷ್ಟ್ರ. ಇದೆಲ್ಲ 144 ಕೋಟಿ ಜನರಿಗೆ ಒಂದೇ ಒಂದು ಸಮಾನತೆ ಕೊಡುವಂತ ಗ್ರಂಥ ಇದ್ರೆ ಅದು ಭಾರತ ಸಂವಿಧಾನ. ಡಾಕ್ಟರ್ BR ಅಂಬೇಡ್ಕರ್ ಬರೆದದ್ದು ಭಾರತ ಸಂವಿಧಾನ. ಆತ್ಮೀಯ ವಿದ್ಯಾರ್ಥಿಗಳೇ, ಬರೀ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಬಂದಾಗ ನಾನು ಇತ್ತೀಚೆಗೆ ನೋಡ್ತಾ ಇದ್ದೇನೆ, ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಬಂದ್ಬಿಟ್ರೆ ಎಲ್ಲ ದಲಿತರೆಲ್ಲ ಒಂದು ಶಾಲೆ ಕೊಂಡ್ಬಿಡ್ತಾರೆ, ಆ DJ ಸೌಂಡ್ ಹಾಕ್ಬಿಡ್ತಾರೆ, ತಕ 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 ಕುಡಿದು ಆ ಕಂಠ ಪೂರ್ತಿ ಕುಡಿದು ದನ ಕುಡಿದು ಬಿಡೋದು, ಮುಗೀತು. ಏನು ಮುಗೀತು? ಅಂಬೇಡ್ಕರ್ ಜಯಂತಿ ಮುಗೀತು, ಕನಕ ಜಯಂತಿ ಮುಗೀತು. ಹೀಗೆ ಯಾವತ್ತೂ ಕೂಡ ಅಂಬೇಡ್ಕರ್ ದಲಿತರ ಪರವಾಗಿ ಕೆಲಸ ಮಾಡಿಲ್ಲ, ಇಡೀ ಭಾರತೀಯ ಪರವಾಗಿ ಕೆಲಸ ಮಾಡಿದ್ದು. ಕನಕದಾಸ ಯಾವತ್ತೂ ಕೂಡ ಕುರುಬರ ಪರವಾಗಿ ಕೆಲಸ ಮಾಡಿಲ್ಲ. ಹೇಳ್ತಾರೆ ಅವರು ಕನಕರು, ಏನು ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದ್ರೂ ಬಲ್ಲಿರಾ? ಪುರೋಹಿತ ಶಾಹಿಗಳು ಉಡುಪಿಯಲ್ಲಿರುವಂತಹ ಕೃಷ್ಣನ ನೋಡ್ಬೇಕಂತ ಹೋದಾಗ ಒಳಗಡೆ ಬಿಡ್ಲಿಲ್ಲ. ಹೇಗಿತ್ತು ಕನಕನ ಭಕ್ತಿ? ಹಿಂದ್ಗಡೆ ಹೋಗಿ ಕಣ್ಣೀರು ದಾಕ್ತನ, ಭಗವಂತ ನಿನ್ನ ನೋಡೋದಕ್ಕೆ ಬಂದಿದ್ದೀನೋ, ಈ ಜನಗಳು ಈ ಪೂಜಾರಿಗಳು ನನಗೆ ನೋಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂದಾಗ ಕನಕನ ಭಕ್ತಿ ಹೇಗಿತ್ತು ಅಂದಾಗ ಶ್ರೀಕೃಷ್ಣ ಪರಮಾತ್ಮ ಹಿಂಗೆ ಫ್ರಂಟ್ ಇದ್ದವನು ಟರ್ನ್ ಆಗಿ 360 ಡಿಗ್ರಿ ಟರ್ನ್ ಆಗಿ ಅಂತಲ್ಲ, ಮತ್ತೆ ಅಂತಲ್ಲ ಯಾರು ಕಡೆ ಮುಖ ಮಾಡಿದ ಅಂದ್ರ ಕನಕನೇ ಕಡೆ ಮುಖ ಮಾಡಿದ್ದ. ಇವತ್ತು ಕೂಡ ನಿಮ್ಮ ಉಡುಪಿಯಲ್ಲಿ ಹೋದ್ರೆ ಕನಕನ ಕಿಂಡಿ ಅಂತ ಸಿಗುತ್ತಲ್ಲ, ಅವತ್ತೇ ನಿಮ್ಮ ಭಕ್ತಿ ಇರಬೇಕು ಓದಿನಲ್ಲಿ.
ಈ ಕಾರ್ಯಕ್ರಮ ಬರೋಕ್ಕಿಂತ ಮುಂಚೆ 2-3 ದಿನಗಳ ಹಿಂದೆ ಮಲ್ಲಿಕಾರ್ಜುನ್ ಸರ್ ನನಗೆ ಕಾಲ್ ಮಾಡಿದ್ರಂತ, ಅದು ಕನೆಕ್ಟ್ ಆಗಿರಲಿಲ್ಲ. ನಂತರದಲ್ಲಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಣ್ಣ ಬಸಣ್ಣನವರು ಫೋನ್ ಮಾಡಿದ್ರು. ಸರ್, ಹೀಗೆ 2 ದಿನದ ನಂತರ ಏನ್ ಮಾಡ್ತಾ ಇದೀವಿ, ನಾವು ವಾರ್ಷಿಕೋತ್ಸವ ನೀಡ್ತಾ ಇದ್ದೀವಿ, ಹಾಗಾಗಿ ದಯವಿಟ್ಟು ಬರ್ಬೇಕಂದಾಗ ಆಲ್ರೆಡಿ ನಂದು 15 ದಿನ ಹೇಳಿದ್ರಲ್ಲ, 1 ತಿಂಗಳ ಮುಂಚೆ ಏನಾಗಿತ್ತು ಅಂದ್ರೆ ನನ್ನ ಬುಕಿಂಗ್ ಫುಲ್ ಆಗಿರುತ್ತೆ, ಹೌಸ್ ಫುಲ್. ಹಾಗೆ ಕಾಂತಾರ 1 ಅದ್ರ ಜೊತೆಗೆ ಟಾಕ್ಸಿಕ್ ಫುಲ್ ಆಗಿರುತ್ತಲ್ಲ, ಹಾಗೆ ಹೌಸ್ ಫುಲ್ ಆಗಿತ್ತು. ಆದ್ರೆ ಏನ್ ಮಾಡಿದೆ ಅಂದ್ರೆ, ನಾನು ಎಲ್ಲಿಗೆ ಹೋಗ್ಬೇಕಾಗಿತ್ತು, ನನ್ನ ತವರು ಜಿಲ್ಲೆಗೆ ಹೋಗ್ಬೇಕಾಗಿತ್ತು. ಎಲ್ಲಿಗೆ? ಹೆಣ್ಣು ಮಗಳಿಗೆ ಎಷ್ಟೇ ದಿನ ತವರು ಮನೆ ಕಳಿಸಿ ಮತ್ತೆ ಗಂಡನ ಮನೆಗೆ ಹೋಗಿ ಮರುದಿನ ತಂದೆಯಿಂದ ಅಣ್ಣನಿಂದ, ಅಮ್ಮ ನಾಳೆ ಒಂದು ಪೂಜೆ ಇದೆ, ನಾಳೆ ಒಂದು ಹಬ್ಬ ಇದೆ, ಬರ್ತೀಯ ಅಂದಾಗ ನಿನ್ನೆ ಬಂದಿರ್ತಾಳ ತವರು ಮನೆಯಿಂದ ಗಂಡನ ಮನೆಗೆ ರೆಡಿಯಾಗಿ ನಿಂತ್ಕೊಂಡು ಬಿಡ್ತಾಳ ಹೋಗ್ಬೇಕಂತ. ಎಲ್ಲಿಗೆ? ತವರು ಮನೆಗೆ. ಗಂಡನ ಮನೆಯಲ್ಲಿ ಎಷ್ಟೇ ಸುಖ ಶಾಂತಿ ನೆಮ್ಮದಿ ಇದ್ರು ಕೂಡ ಅವ್ವನ ಅಪ್ಪನ ಅಣ್ಣನ ಕರೆ ಬಂದ್ಬಿಟ್ರೆ ಏನಾಗುತ್ತಾ, ರೆಡಿಯಾಗಿ ನಿಂತ್ಕೊಂಡು ಬಿಡ್ತಾರೆ. ಹಾಗೆ ಕರ್ನಾಟಕದ 30 ಜಿಲ್ಲೆಗಳಲ್ಲಿ ನಾನು ತಿರುಗಾಡಿದ್ರು ಕೂಡ ಯಾವಾಗ ನನ್ನ ಜಿಲ್ಲೆಯಿಂದ ಒಂದು ಕಾಲ್ ಬಂತಂದ್ರ ನನಗೆ ತಡ್ಕೊಳಕ್ಕಾಗಲ್ಲ, ಹೋಗ್ಲೇಬೇಕಂತ. ಆ 2 ಕಾರ್ಯಕ್ರಮಗಳನ್ನು ಮಿಸ್ ಮಾಡಿ ಇವತ್ತು ನಿಮ್ಮ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ. ಯಾಕಂದ್ರೆ ಇದು ನನ್ನ ತವರು ಜಿಲ್ಲೆ. ಅಷ್ಟು ಅದ್ಭುತವಾದಂತಹ ಜಿಲ್ಲೆ. ಯಾಕಂದ್ರೆ ಈ ಜಿಲ್ಲೆ ಸಾಮಾನ್ಯವಾದದ್ದಲ್ಲ. ಅಣ್ಣ ಬಸವಣ್ಣ 12ನೇ ಶತಮಾನದ ಅಣ್ಣ ಬಸವಣ್ಣನ ಕೊಟ್ಟಿದ್ದು. ಅಣ್ಣ ಬಸವಣ್ಣ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನ ಕಟ್ಟಿ, ಯಾವತ್ತೂ ಕೂಡ ಅನುಭವದ ಮಂಟಪದ ಅಧ್ಯಕ್ಷ ತಾನೇ ಆಗ್ಬಹುದಾಗಿತ್ತು, ಆಗ್ಲಿಲ್ಲ. ಯಾರಿಗೆ ಕೊಟ್ಟರೆ ಅವಕಾಶ? ನಮ್ಮಣ್ಣ ಇದಲ್ಲ, ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿಯ ಅಲ್ಲಮ ಪ್ರಭುಗಳನ್ನ ವೇದಿಕೆ ಮೇಲೆ ಕೂರಿಸಿದ್ದು ಅಣ್ಣ ಬಸವಣ್ಣ. ಅದಕ್ಕೆ ಹೇಳ್ತಾರೆ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಅಣ್ಣ ಬಸವಣ್ಣ ನಾಡು ನಮ್ಮ ಹೆಮ್ಮೆಯ ವಿಜಯಪುರ ಜಿಲ್ಲೆ. ಅಲ್ಲಿಗೆ ಹೋಗ್ತೀರ 12ನೇ ಶತಮಾನದಾಗ, ಬರಲಿ 21ನೇ ಶತಮಾನದಾಗ ನಡೆದಾಡುವ ದೇವರು, 2ನೇ ವಿವೇಕಾನಂದ, ಕಿಸೆ ಜೇಬೆ ಇಲ್ಲದಂತಹ ಒಬ್ಬ ನಿಜವಾದ ಸಂತ. ನಾನು ಸಾಕ್ರಟಿಸ್, ಪ್ಲೇಟೋ, ಅರಿಸ್ಟಾಟಲ್ ನೋಡಿಲ್ಲ. ಸಾಕ್ರಟಿಸ್, ಪ್ಲೇಟೋ, ಅರಿಸ್ಟಾಟಲ್ 3 ಜನರ ಮಿಕ್ಸ್ ಮಾಡಿ ಒಂದು ಮೂರ್ತಿ ಆಗಿದ್ರೆ ಅದು ನಮ್ಮ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಸ್ವಾಮೀಜಿಗಳ ಹುಟ್ಟಿದ ನಾಡು, ಅದು ನನ್ನ ಹೆಮ್ಮೆಯ ಬಿಜಾಪುರ ಜಿಲ್ಲೆ. ಅಂತ ನಾಡಿನಲ್ಲಿ ನಾವೆಲ್ಲರೂ ಕೂಡ ಜನ್ಮ ತಾಳಿದ್ದೇವೆ. ಬಿಜಾಪುರ ಜಿಲ್ಲೆ ಆದ್ರೂ ಕೂಡ ನನಗೆ ಹೆಚ್ಚು ಮುದ್ದೇಬಿಹಾಳ ತಾಲೂಕು ಜೊತೆಗೆ ನಂಟು ಕಡಿಮೆ ಇತ್ತು ನನಗೆ. ಇದೇ 2 ತಿಂಗಳ ಹಿಂದೆ ಅಕ್ಟೋಬರ್ 31 ಇಂದಿರಾ ಗಾಂಧಿಯವರ ಹುತಾತ್ಮ ದಿನದಂದು ನಮ್ಮ ರಾಜ್ಯದ ಗಣ ಸರ್ಕಾರದ ಮುಖ್ಯಮಂತ್ರಿಯಾದಂತಹ ಸಿದ್ದರಾಮಯ್ಯನವರ ಒಂದು ಕಾರ್ಯಕ್ರಮವನ್ನು ಕೆಪಿಸಿಸಿ ಹಾಲ್ ಅಲ್ಲಿ ನಡೆಸಿಕೊಡೋದಕ್ಕೆ ನನಗೆ ಅವಕಾಶ ಸಿಕ್ಕಿತ್ತು. ಹಾಗಾಗಿ ಇಲ್ಲಿ ಸಂಗೀತ್ ನಾಡಗೌಡ್ ಮೇಡಮ್ ಜೊತೆ ಒಂದು ಮೀಟಿಂಗ್ಗೆ ಬಂದಿದ್ದೆ. ಅವತ್ತಿನ ದಿನ ಒಬ್ಬ ಅತ್ಯಂತ ಸಾತ್ವಿಕ ವ್ಯಕ್ತಿಯನ್ನ ಪರಿಚಯ ಆಯಿತು. ಅದೇ ನಿಮ್ಮ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಮಧುರಿಯವರು ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆ ಒಂದು ಸಂದರ್ಭದಿಂದ ಅವತ್ತಿನ ದಿನ ಇದೆಲ್ಲ ಬಂದು ಈ ಪರಿಸರವನ್ನು ನೋಡ್ಕೊಂಡು ಹೋಗಿ ನನಗೆ ತುಂಬಾ ಖುಷಿ ಆಯಿತು. ಮುಂದಿನ ದಿನಮಾನಗಳಲ್ಲಿ ಈ ಶಾಲೆಯ ಕಾಲೇಜಿನ ಎಲ್ಲ ಮಕ್ಕಳಿಗೆ ಕೊಂದು ನಾನು ತರಬೇತಿಯನ್ನ ನೀಡ್ತೀನಿ ಅಂತ ಹೇಳಿದ್ದೆ. ಅದಕ್ಕಾಗಿ ಭಗವಂತನ ಆಶೀರ್ವಾದದಿಂದ ಈ ಒಂದು ಶುಭ ಸಂಜೆಯಲ್ಲಿ ನಿಮ್ ಜೊತೆಗಿದ್ದೇನೆ ಆತ್ಮೀಯ ವಿದ್ಯಾರ್ಥಿಗಳೇ. ಹಾಗಾಗಿ ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಪ್ರಾಚೀನ ಇತಿಹಾಸದ ಅದ್ಭುತವಾದ ಭಾಷಣಕಾರ ಯಾರು? ನಾನು ಇವತ್ತು 21ನೇ ಶತಮಾನದಾಗಿದ್ದೀನಿ. ನಾನು ಪ್ರಾಚೀನ ಭಾರತಕ್ಕಲ್ಲ, ಪ್ರಾಚೀನ ಇತಿಹಾಸದಲ್ಲಿ ಇಡೀ ಪ್ರಪಂಚದಲ್ಲಿ ಒಬ್ಬ ಅದ್ಭುತ ಭಾಷಣಕಾರ ಇದ್ದ. ಯಾರು? ನೋಡಿ ಸರ್, ಉತ್ತರ ಇಲ್ಲ. ಇನ್ನೊಂದು ಪ್ರಶ್ನೆ ಕೇಳ ಸರ್ ನಾನು. ಮಗ ಇತ್ತೀಚೆಗೆ ಬಿಗ್ ಬಾಸ್ ಅಲ್ಲಿ ವಿನ್ ಆದ್ನಲ್ಲ, ಇವತ್ತು ಯಾಕೆ ನಮ್ಮ ಮಕ್ಕಳ ಒಂದು ಮನಸ್ಥಿತಿ ಆ ತಲೆ ಹೇಗಿದೆ ಅಂದ್ರೆ, ಈ ಪುರಸಭೆ ಒಳಗಡೆ ಮುಂಜಾನೆ ಬರ್ತಲ್ಲ ಯಾವುದು ಗಾಡಿ, ಹಸಿ ಕಸ ಒಣ ಕಸ, ಒಣ ಕಸ ಹಂಗಾಗ್ಬಿಟ್ಟಿದೆ ನಿಮ್ಮ ತಲೆ. ಯಾವ ವ್ಯಕ್ತಿ ತಮ್ಮ ಬದುಕನ್ನ ಇಡೀ ಸಮಾಜಕ್ಕೋಸ್ಕರ ಮುಡಿಪಾಗಿಟ್ಟಿದ್ದಾನೋ ಅವ್ರ ಬಗ್ಗೆ ಮಾತಾಡೋದಕ್ಕೆ ನಮಗೆ ಕಷ್ಟ ಆಗುತ್ತೆ, ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ, ಅವರಾಗಿ ಸತ್ವ ಸಿದ್ಧಾಂತ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಕಷ್ಟ ಆಗುತ್ತಾ? ಯಾವುದೋ ಒಬ್ಬ ವ್ಯಕ್ತಿ ಕ್ಯಾಮ್ರಾ ಮುಂದೆ 2 ನಿಮಿಷ ಅಂತಾರಲ್ಲ ನೃತ್ಯ ಮಾಡಿದ್ನೋ, ಅಥವಾ ಯಾವುದು ಹಾಸ್ಯವಾಗಿ ಮಾನಸಿಕವಾಗಿ ಯಾವುದು ಅಸ್ವಸ್ಥ ಮನಸ್ಥಿತಿಯಿಂದ ಆ ಒಂದು ಗುಂಪು ಕಟ್ಟಿಕೊಂಡು ಏನೋ ಒಂದು 100 ಜನ ಒಂದು ಮನೆಯಲ್ಲಿ ಇದ್ಕೊಂಡು ತಮ್ಮ ಮನಸ್ಸು ಅಷ್ಟೇ ಅಲ್ಲ ಇಡೀ ಸಮಾಜದ ಜನರನ್ನ ಹಾಳು ಮಾಡಿದಂತಹ ವ್ಯಕ್ತಿಗಳು ನಮಗೆ ಇವತ್ತು ನೆನಪು ಉಳಿತಾ ಇದ್ದಾರೆ. ಎತ್ತ ಹೋಗ್ತಾ ಇದೆ ನಮ್ಮ ಸಮಾಜ. ಅವರು ಸೆಲೆಬ್ರಿಟಿಗಳು ಇವತ್ತು. ಅಂದ್ರೆ ನಮಗೆ
ರಂಜಿಸುವಂತಹ, ನಮ್ಮ ಮನಸ್ಥಿತಿ ಒಡೆಯುವಂತಹ ಇವತ್ತು ಧಾರಾವಾಹಿಗಳಾಗ್ಲಿ, ನಮಗೆ ರಿಯಾಲಿಟಿ ಶೋಗಳ ಆ ನಟರು ನಮಗೆ ಮಹಾನ್ ನಾಯಕರಾಗಿ ಕಾಣ್ತಾ ಇದ್ದಾರೆ. ಇವತ್ತು ನಿಮ್ಗೆ ಗೊತ್ತಿರಬಹುದು, ಮಹಾತ್ಮ ಗಾಂಧೀಜಿ ಬಗ್ಗೆ ಓದ್ತಾ ಹೋದ್ರೆ ಮೈಯಲ್ಲಿ ನರನಾಡಿಗಳೆಲ್ಲ ಅಂತಲ್ಲ ಎದ್ದು ನಿಂತ್ಕೊಳ್ತ ಅಷ್ಟು ಅದ್ಭುತ ವ್ಯಕ್ತಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ. ಬ್ರಿಟಿಷರು ಬಂದ ಸಂದರ್ಭದಲ್ಲಿ ಅವರಿಗೆ ಯಾವ ಅವಶ್ಯಕತೆ ಇರಲಿಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಟ ಮಾಡೋದಕ್ಕೆ. ಅದ್ಭುತವಾಗಿ ಅವರು ಸೌತ್ ಆಫ್ರಿಕಾದಲ್ಲಿ ಅಡ್ವೊಕೇಟ್ ಆಗಿ ಜೀವನ ನಡೆಸ್ತಾ ಇದ್ರು. ಅವರ ರಾಜಕೀಯ ಗುರು. ಅದಕ್ಕೆ ಹೇಳ್ತಾರ, ಯಾವ ವ್ಯಕ್ತಿ ಏನೇ ಆಗ್ಬೇಕಾದ್ರೂ ಯಾರು ಬೇಕು? ಗುರು ಬೇಕು. ಯಾರು ಬೇಕು? ಏನ್ ನನ್ನ ಹೆಸರು? ಗುರುದೇವ್. ಗುರು ಅಂದ್ರೆ, ಗು ಅಂದ್ರೆ ಡಾರ್ಕ್ನೆಸ್, ಕತ್ಲು, ಅಜ್ಞಾನ. ರು ಅಂದ್ರೆ ಹೂ ಇರಾಡಿಕೇಟ್ಸ್ ಇಟ್, ಕತ್ತಲೆಯನ್ನು ಕಳೆಯುವವನು. ಓಕೆ, ಗುರು ಅಂದ್ರೆ ಕತ್ತಲೆಯನ್ನು ಕಳೆಯುವವನು. ನಾನು ಗುರು ಅಲ್ಲ, ನಾನು ಗುರುದೇವ್. ಐ ಆಮ್ ಅ ಗಾಡ್ ಫಾರ್ ಗುರು ಅಂತ ಅದು ನನ್ನ ಹೆಸರಿನ ಒಂದು ಅರ್ಥ, ಆತ್ಮೀಯ ವಿದ್ಯಾರ್ಥಿಗಳೇ. ಹಾಗಾಗಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಇವತ್ತು ವಿವೇಕಾನಂದ ನಿರ್ಮಾಣ ಆಗಿದ್ದಾನಂದ್ರೆ ಅದರ ಹಿಂದೆ ಪರಮಹಂಸರ ಅದ್ಭುತವಾದ ಕೆಲಸ ಇದೆ. ಇವತ್ತು ಹಿಂದೂ ಮುಸ್ಲಿಂ ಅಂತ ಈ ದೇಶದಲ್ಲಿ ಹೊಡೆದಾಡ್ತಾ ಇದೀವಲ್ಲ, ನಾನು ಹೇಳ್ತಾ ಇದ್ದೇನೆ, ಈ ದೇಶ ಅದ್ಭುತವಾಗಿ ನಿಂತ್ಕೊಳ್ಬೇಕಂದ್ರೆ ಪ್ರಪಂಚದ ಮುಂದೆ ಹೇಗೆ ಒಂದು ನೋಟಕ್ಕೆ, ಒಂದು ನಾಣ್ಯಕ್ಕೆ ಎರಡು ಬದಿಗಳಿದಾವೋ ಹಾಗೆ ಈ ದೇಶಕ್ಕೆ ಎರಡು ಬದಿಗಳು, ಒಂದು ಹಿಂದೂ ಮತ್ತು ಮುಸ್ಲಿಂ ಅಂತ. ನಾನು ಹೇಳಿದಲ್ಲ, ವಿವೇಕಾನಂದ ಹೇಳ್ತಾರೆ, ಅಂದ್ರೆ ಮುಸ್ಲಿಂ ಅಂತಹ ದೇಹ ಇರಬೇಕು, ಹಿಂದುವಿನಂತಹ ತಲೆ ಇರಬೇಕು, ಅವಾಗ ಭಾರತ ವಿಶ್ವಗುರು ಆಗೋದಕ್ಕೆ ಸಾಧ್ಯ ಪ್ರಪಂಚದ ಮುಂದೆ ಅಂತ. ಹಾವೇರಿ ಜಿಲ್ಲೆಯ ಸಿಗ್ಗಾಂವ್ ತಾಲೂಕಿನ ಶಿಶುನಾಳಿನಲ್ಲಿರುವಂತಹ ಗುರು ಗೋವಿಂದ ಭಟ್ಟನಿಗೆ ಯಾವ ಹಿಂದೂ ಶಿಷ್ಯ ಸಿಗಲಿಲ್ಲ. ಸಿಕ್ಕಿದ್ದು ಯಾರು? ಸಂತ ಶಿಶುವಿನಾಳ ಶರೀಫ. ತರವಲ್ಲ ತಂಗಿ ನಿನ್ನ ತಂಬೂರಿ, ಬರದೆ ಬಾರಿಸದಿರು ನಿನ್ನ ತಂಬೂರಿ, ಸೋರು ತಿಹದು ಮನೆಯ ಮಾಳಿಗೆ ದಾರಿಗಟ್ಟಿ ಮಾಲ್ಪರಿಲ್ಲ ಅಂತ ಅದ್ಭುತವಾದ ತತ್ವಗೀತೆಯನ್ನು ಬರೆದಂತಹ ಮುಸ್ಲಿಂ ಶಿಷ್ಯ ಗುರು ಯಾರು? ಹಿಂದೂ. ಹಾಗಾಗಿ ದಯವಿಟ್ಟು ಯಾವುದೋ ಒಂದು ತಮ್ಮ ರಾಜಕೀಯ ಹಿತಾಸಕ್ತಿಗೋಸ್ಕರ, ಅದು ರಾಜ್ಯದಲ್ಲಿರಬಹುದು, ರಾಷ್ಟ್ರದಲ್ಲಿರಬಹುದು, ಯಾರಾದ್ರೂ ಈ ಧರ್ಮದ ಮೇಲೆ ಒಡೆದು ಆಳುವಂತಹ ಯಾರು ರಾಜಕಾರಣಿಗಳಿದ್ರೆ ದಯವಿಟ್ಟು ಅವರಿಗೆ ಸಪೋರ್ಟ್ ಮಾಡಬೇಡಿ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಈ ದೇಶ ಅದ್ಭುತವಾದಂತ ಕುವೆಂಪು ಹೇಳ್ತಾರೆ, ಏನಿದೆ ಅವರ ನಾಡಗೀತೆಯಲ್ಲಿ? ಏನಿದೆ? ಹಿಂದೂ ಮುಸ್ಲಿಂ ಬಗ್ಗೆ ಹೇಳ್ತಾರೆ ಅವರು, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಾಗಾಗಿ ಒಂದು ತೋಟದಲ್ಲಿ ಬರೀ ಬಿಳಿ ಹೂಗಳಿದ್ರೆ ಚಂದ ಕಾಣೋದಿಲ್ಲ, ಒಂದು ತೋಟದಲ್ಲಿ ಬರೀ ಕಪ್ಪು ಹೂಗಳಿದ್ರೆ ಚಂದ ಕಾಣೋದಿಲ್ಲ. ನೋಡಿ, ನಿಮ್ಮೆಲ್ಲರ ಮುಸುಡಿ ಒಂದೇ ತರ ಅವನು, ಒಂದೊಂದು ಮುಸುಡಿ ಒಂದೊಂದು ತೆರನಾಗಿದ್ದಾವೆ. ಇಟ್ಸ್ ಬಿಕಾಸ್ ಆಫ್ ಯುವರ್ ಫಾದರ್ ಅಂಡ್ ಮದರ್ ಪ್ರೊಡಕ್ಟಿವ್ ಪೀಪಲ್. ಒಬ್ಬರಿಗಿಂತ ಒಬ್ಬಳು ಮೂಗುದ್ದಲ್ಲ, ಒಬ್ಬಳು ಮೂಗೆ ಗಿಡ್ಡ, ಒಬ್ಬಳು ಕೆಂಪಳ, ಒಬ್ಬಳು ಕರ್ರಗಳ, ಒಬ್ಬ ಎತ್ತರನ, ಒಬ್ಬ ಗಿಡ್ಡನ. ಅದಕ್ಕಾಗಿ ಈ ಒಂದು ಸಭೆಯಲ್ಲಿ ನಿಮ್ಮೆಲ್ಲರೂ ತುಂಬಾ ಚೆನ್ನಾಗಿ ಕಾಣ್ತೀರಾ. ಹಾಗೆ ಇಡೀ ಪ್ರಪಂಚದಲ್ಲಿ ಭಾರತ ಯಾಕೆ ಶ್ರೇಷ್ಠ ಅಂದ್ರೆ, ಈ ದೇಶದಲ್ಲಿ ಗಲ್ಲಿ ಗಲ್ಲಿಗೊಂದು ಧರ್ಮ ಇದಾವೆ, ಈ ದೇಶದಲ್ಲಿ ಗಲ್ಲಿ ಗಲ್ಲಿಗೊಂದು ಜಾತಿ ಇದೆ, ಈ ದೇಶದಲ್ಲಿ ಗಲ್ಲಿಗೊಂದು ಸಂಸ್ಕೃತಿ ಇದೆ. ಈ ಎಲ್ಲದರ ತಾರತಮ್ಯದ ನಡುವೆ ಯುನಿಟಿ ಇನ್ ಡೈವರ್ಸಿಟಿ, ವಿವಿಧತೆಯಲ್ಲಿ ಏಕತೆಯಿಂದ ಹೇಗೆ ಬದುಕಬೇಕಂತ ಇಡೀ ಪ್ರಪಂಚ ಕೇಳ್ಕೊಡ್ತಾ ಇದೆ. ಅದು ನನ್ನ ಹೆಮ್ಮೆಯ ಭಾರತ. ನೋಡಿ, ಹುಟ್ಟುವಾಗ ನೀನು ಹಿಂದೂ, ನೀನು ಮುಸ್ಲಿಂ, ನೀನು ಕ್ರಿಶ್ಚಿಯನ್ ಅಂತ ಯಾವ ಹಣೆಪಟ್ಟಗಳನ್ನು ಕಟ್ಟಿಕೊಂಡು ಈ ಭೂಮಿಯಲ್ಲಿ ಬರೋಣ. ನಾವು ಸಾಯುವಾಗಲೂ ಕೂಡ ಎಲ್ಲವನ್ನ ಬಿಚ್ಚಿ ಕಳಿಸ್ತಾರ. ಆದ್ರೆ ಈ ಹುಟ್ಟು ಸಾವುಗಳ ನಡುವೆ ನಾವು ಬದುಕ್ತೀವಲ್ಲ, ಆ ಬದುಕಿನ ರೀತಿಯ ಮೇಲೆ ನಾನೊಬ್ಬ ಮಹಾತ್ಮನಾಗ್ತೇನೆ, ಇಲ್ಲದೆ ಹೋದ್ರೆ ನಾನೊಬ್ಬ ದುರಾತ್ಮನಾಗ್ತೇನೆ. ಇಲ್ಲಿ ನೋಡಿ, ಮಹಾತ್ಮ ಗಾಂಧೀಜಿ ಮಹಾತ್ಮನಾಗಿದ್ದು ಬ್ರಿಟಿಷರು ಬಂದಿದ್ದರಿಂದ. ಬ್ರಿಟಿಷರು ಬರದೇ ಹೋಗಿದ್ರೆ ನಮ್ಮ ಹಾಗೆ ಸತ್ತೋಗ್ಬಿಡ್ತಿದ್ರು. ಅಂದ್ರೆ ಎಲ್ಲಿ ಸವಾಲುಗಳು ಇರುತ್ತವೋ ಅಲ್ಲಿ ಅವಕಾಶ ಇರುತ್ತೆ. ಅದಕ್ಕಾಗಿ ಸಕಾರಾತ್ಮಕ ಮನೋಭಾವವುಳ್ಳಂತ ವ್ಯಕ್ತಿ ಪ್ರತಿಯೊಂದು ಸವಾಲಿನಲ್ಲಿ ಅವಕಾಶವನ್ನು ಕಂಡುಕೊಳ್ತಾನೆ. ನಕಾರಾತ್ಮಕ ವ್ಯಕ್ತಿ ಪ್ರತಿಯೊಂದು ಅವಕಾಶದಲ್ಲೂ ಸವಾಲನ್ನ ನಿರ್ಮಾಣ ಮಾಡ್ತಾನಂತೆ. ಹಾಗಾಗಿ ಲೈಫ್ ಈಸ್ ಆಲ್ ಅಬೌಟ್ ಯುವರ್ ಮೈಂಡ್ ಸೆಟ್, ನಥಿಂಗ್ ಎಲ್ಸ್. ನೀನು ಬಡವ ಶ್ರೀಮಂತ ಅನ್ನೋದು ಯಾವುದೂ ಕೂಡ ಇಲ್ಲದಲ್ಲ, ನಿನ್ನ ಮನಸ್ಥಿತಿಯ ಮೇಲೆ ನಿನ್ನ ಪರಿಸ್ಥಿತಿ ವೃದ್ಧಿಗೊಳ್ಳುತ್ತೆ. ಹಾಗಾಗಿ ನಿನ್ನ ಮನಸ್ಥಿತಿ ಚೆನ್ನಾಗಿರ್ಬೇಕಂದ್ರೆ ನೀನು ಮೊದಲು ನಿನ್ನ ಮನಸ್ಥಿತಿ ಚೆನ್ನಾಗಿರ್ಬೇಕು. ಮನಸ್ಥಿತಿ ಚೆನ್ನಾಗಿದ್ರೆ ಇಡೀ ಪ್ರಪಂಚವನ್ನೇ ಆಳುವಂತ ಸಾಮರ್ಥ್ಯ ಇಲ್ಲಿರುವಂತ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿದೆ. ನೀವು ಸೆಕೆಂಡ್ PUC 600ಕ್ಕೆ ಅಂಕಗಳು, 600 ಅಂಕ ಇದರಲ್ಲಿ ಗರಂದಾರಿ ಕೆಲಸ ಅಲ್ಲ. ಅಲ್ಲಿ ಒಂದು ಸಿಲೆಬಸ್ ಇದೆ, ಅಲ್ಲಿಷ್ಟು ವಿಷಯಗಳಿದಾವೆ, ಅದನ್ನ ತಿಳಿದೇ ಬರ್ದಿ ಅಂದ್ರೆ ಅಂಕಗಳು ಬರ್ತಾವ. ಆದ್ರೆ
ಎಜುಕೇಶನ್ ಮೀನ್ಸ್ ನಾಟ್ ಫಿಲ್ಲಿಂಗ್ ಇನ್ಫಾರ್ಮೇಶನ್ ಟು ಯುವರ್ ಬ್ರೈನ್, mugging and vomiting in the examination, getting a gold medal or getting a job, that is not education. According to Swami Vivekananda, education means man making, ಮನುಷ್ಯನನ್ನ ನಿರ್ಮಾಣ ಮಾಡೋದು. ಎಜುಕೇಶನ್ ಮೀನ್ಸ್ ಕ್ಯಾರೆಕ್ಟರ್ ಬಿಲ್ಡಿಂಗ್, ಅಂದ್ರೆ ನಡತೆಯನ್ನ ಬೆಳೆದು. ಇಫ್ ಯು ಲಾಸ್ಟ್ ಮನಿ, ನಥಿಂಗ್ ಈಸ್ ಲಾಸ್ಟ್. ಇಫ್ ಯು ಲಾಸ್ಟ್ ಹೆಲ್ತ್, ಸಮಥಿಂಗ್ ಈಸ್ ಲಾಸ್ಟ್. ಬಟ್ ಇಫ್ ಯು ಲಾಸ್ಟ್ ಯುವರ್ ಕ್ಯಾರೆಕ್ಟರ್, ಎವ್ರಿಥಿಂಗ್ ಇಸ್ ಲಾಸ್ಟ್. ಅದಕ್ಕೆ ಬಹುದೊಡ್ಡ ಉದಾಹರಣೆಗಳು. ಅದ್ಭುತ ನಟ ಎಲ್ಲಿದ್ದಾನೆ ಇವತ್ತು? ಅದ್ಭುತ ಪ್ರಧಾನಿ ಮೊಮ್ಮಗ ಎಲ್ಲಿದ್ದಾನೆ ಇವತ್ತು? ಯಾಕಂದ್ರೆ ದೇ ಲಾಸ್ಟ್ ಕ್ಯಾರೆಕ್ಟರ್. ದ್ಯಾಟ್ಸ್ ವೈ ಮೈ ಡಿಯರ್ ಸ್ಟೂಡೆಂಟ್ಸ್, ಒಂದೆರಡು ಅಂಕಗಳು ಕಡಿಮೆ ತೊಗೊಳ್ರಿ, ಏನ್ ಚಿಂತೆ ಅಲ್ಲ. ಆದ್ರೆ ನಿಮ್ಮ ನಡತೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೆ ನೀವು ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಆಕಾಶಕ್ಕೆ, ನೀವು ಪಾತಾಳಕ್ಕೆ ಸೇರ್ತೀರಂತ ಕರ್ನಾಟಕದಲ್ಲಿ ಜ್ವಲಂತ ಉದಾಹರಣೆಗಳಿದ್ದಾವೆ. ಹಾಗಾಗಿ ಯಾವತ್ತೂ ಕೂಡ ನೀನ್ ಏನೇ ಒಂದು ಕೆಲಸ ಮಾಡುವಾಗ ನನ್ನ ಅಪ್ಪ ಅಮ್ಮನಿಗೆ ಗೊತ್ತಾದ್ರೆ ನನ್ನ ಹೊಗಳ್ತಾರೋ ತೆಗಳ್ತಾರೋ, ಈ ಒಂದು ಪ್ರಶ್ನೆ ಇಟ್ಕೊಂಡು ನೀವು ಪ್ರತಿದಿನ ನೀವು ಮಾಡುವಂತ ಒಂದೊಂದು ಕೆಲಸಗಳ ಮುಂದೆ ಈ ಕೆಲಸ ನಮ್ಮ ಅಪ್ಪನಿಗೆ ನಾನು ಮಾಡಿದೆ ಅಂತ ಹೇಳಿದ್ರೆ ನಮ್ಮ ಅಪ್ಪ ಹೊಗಳ್ತಾನೋ ತೆಗಳ್ತಾನೋ, ಈ ಒಂದೇ ಒಂದು ಪ್ರಶ್ನೆ ಇಟ್ಕೊಂಡು ಪ್ರತಿಯೊಬ್ಬ ವಿದ್ಯಾರ್ಥಿಯು ನೀವು ಕೆಲಸ ಮಾಡ್ತಾ ಹೋದ್ರೆ ನೀವು ಯಾವತ್ತೂ ಯಾವ ತಪ್ಪುಗಳನ್ನು ಮಾಡೋದಿಲ್ಲ. ನಿಮ್ಮ ಅಪ್ಪ ಕೊಟ್ಟಿರ್ತಾರೆ ಸ್ಮಾರ್ಟ್ ಫೋನು. ಸರ್ ಹೇಳ್ತಾ ಇದ್ರು, ಸರ್ ಮೊಬೈಲ್ ಬಗ್ಗೆ ಹೇಳಿ, ಮೊಬೈಲ್ ಬಗ್ಗೆ ಹೇಳಿ. ನೋಡಪ್ಪ, ಇಂಜಿನಿಯರು ಮೊಬೈಲು ನಿಮ್ಮನ್ನು ಹಾಳು ಮಾಡಕ್ಕೆ ತಯಾರು ಮಾಡಿಲ್ಲ. ಈಗ ಮಲ್ಲಿಕಾರ್ಜುನ್ ಸರ್ ಮನೆಯಲ್ಲಿ ಒಂದು ಚಾಕು ಇದೆ, ಅವರ ಅಜ್ಜನತ್ತ ಕಾಲದಿಂದ ಕೂಡ ಅವ್ರು ಯಾರಿಗೂ ಒಬ್ರು ಕೊಲೆ ಮಾಡಿಲ್ಲ. ಚಾಕು ಎದಕ್ಕಂದಿದ್ದು? ತರಕಾರಿಗಳನ್ನ ಸರಿಯಾಗಿ ಕಟ್ ಮಾಡ್ಕೊಂಡು ಪಲಾವು, ಚಿತ್ರಾನ್ನ, ಪುಳಿಯೋಗರೆ ಏನೋ ಮಾಡ್ಕೊಂಡು ತಿಂದು ಏನ್ ಮಾಡೋದು, ಆರೋಗ್ಯ ಚೆನ್ನಾಗಿ. ನೀವು ಅದು ಬಿಡ್ಕೊಂಡು ಆ ಚಾಕು ತಗೊಂಡು ಯಾರು ಹೊಟ್ಟೆ ಹೊಡೆದ್ಬಿಟ್ರೆ ಪರಪ್ರಾಗ್ರಹಕ್ಕೆ ನೀನು ಗತಿ, ಒಂದು ಸಿಟ್ ಫಿಕ್ಸ್ ಇರುತ್ತೆ. ಎಸ್ತಾರ? ಹಾಗಾಗಿ ಆ ಚಾಕು ನಿರ್ಮಾಣ ಮಾಡಿದಂತ ವ್ಯಕ್ತಿಯ ಮನಸ್ಥಿತಿಯ ಮೇಲೆ ಅದು ಸಕಾರಾತ್ಮಕ ಅಥವಾ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಹೊರತು ಆ ಚಾಕುವಿನ ತಪ್ಪಲ್ಲ. ಹಾಗೆ ನಮ್ಮಲ್ಲಿರುವಂತಹ ಈ ಎಲೆಕ್ಟ್ರಾನಿಕ್ ಗೆಜೆಟ್ ಏನಿದೆಯಲ್ಲ, ಅದು ಟಿವಿ ಆಗಿರಬಹುದು ಅಥವಾ ಮೊಬೈಲ್ ಆಗಿರಬಹುದು. ನೋಡಿ, ಟಿವಿಯಲ್ಲಿ ಕೂಡ ಹಲವಾರು ವೀಕೆಂಡ್ ವಿತ್ ರಮೇಶ್ ಎಂತ ಅದ್ಭುತವಾದಂತಹ ಒಂದು ಪ್ರೋಗ್ರಾಮ್. ನನ್ನ ಅಚ್ಚುಮೆಚ್ಚಿನ ನಟರಲ್ಲಿ ಇತ್ತೀಚೆಗೆ ನಾನು ರಮೇಶ್ ಅರವಿಂದ್ರ ಅವರನ್ನ ಅವ್ರ ಮನೆಯಲ್ಲಿ ಹೋಗಿ ಭೇಟಿಯಾಗಿದ್ದೆ. ಅವ್ರ ನಟನೆಯಿಂದಲ್ಲ, ಅವರ ಒಂದು ಯೋಚನಾ ಶಕ್ತಿ ಇದೆಯಲ್ಲ, ಗ್ರೇಟ್. ಎಷ್ಟು ಅದ್ಭುತವಾಗಿ ನಿರೂಪಣೆ ಮಾಡ್ತಾ ಇದ್ರು ಅವರು ವೀಕೆಂಡ್ ವಿತ್ ರಮೇಶ್ ಅಲ್ಲಿ. ಒಬ್ಬೊಬ್ಬ ವ್ಯಕ್ತಿಯ ಇತಿಹಾಸ ನೀಲಾಜಾಲವಾಗಿ 1 ಗಂಟೆಯಲ್ಲಿ ಇಡೀ ಕನ್ನಡಿಗರಿಗೆ ಕಟ್ಟಿ ಕೊಟ್ಟು ಹೇಳ್ತಾ ಇದ್ರಲ್ಲ. ಇದೇ ನಮ್ಮ ಉತ್ತರ ಕರ್ನಾಟಕದ ಒಬ್ಬ ಹುಡುಗ, ಇಲ್ಲೇ ಗದಗ ಜಿಲ್ಲೆಯವರು, ಒಂದು ಲಾರಿಯನ್ನ ತೆಗೆದುಕೊಂಡು ಇವತ್ತು ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ವಿಜಯ್ ಶಂಕೇಶ್ವರ್ ಅವರ ಜೀವನ ಚರಿತ್ರೆಯನ್ನು ನಾವು ನೋಡಿದ್ದು ವೀಕೆಂಡ್ ವಿತ್ ರಮೇಶ್ ಅಲ್ವಾ. ಎಲ್ಲೇ ಕುರಿ ಕೈಕೊಂಡಿದ್ದಂತ ಹನುಮಂತು ಇವತ್ತು ಕನ್ನಡಿಗರ ಮನೆ ಮಾತಾಗಿದ್ದು ಅದೇ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಇಂದಲ್ವಾ. ಹಾಗಾಗಿ ಈ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಇವೆಲ್ಲವೂ ಕೂಡ ಯಾವತ್ತೂ ಕೂಡ ನೆಗೆಟಿವ್ ಪರಿಣಾಮ ಬೀರಲ್ಲ. ನೋಡಿ, ಈ ಕಾಲೇಜಿಗೆ ಬರ್ತಾರೆ ಅಂತ ಹೇಳಿ ಒಂದು ಪಾಂಪ್ಲೆಟ್ ಅನ್ನ ನನ್ನ ಸ್ಟೇಟಸ್ ಹಾಕಿದ್ದೆ. ನನ್ನ ಭಾರತದಲ್ಲಿರುವಂತ ಎಲ್ಲ ನನ್ನ ಸ್ನೇಹಿತರು ಇವತ್ತೇನಿರ್ತಾರೆ ಗುರುದೇವ್ ಅಂತ ಗೊತ್ತಾಯ್ತು ಅವರಿಗೆ, ನಾನು ಯಾರಿಗೂ ಹೇಳಿಲ್ಲ. ಎಸ್ಆರ್? ಹಾಗಾಗಿ ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮ ಮೊಬೈಲ್ ಫೋನ್ಗಳನ್ನ ದಯವಿಟ್ಟು ಯಾರ್ಯಾರಿಗೂ ಯಾವಾಗೋ ಚಾಟ್ ಮಾಡೋಕೆ ಇಟ್ಕೋಬೇಡಿ. ಅವರಪ್ಪ ಬೂಡ್ತೋ ನಿಮ್ಮ ಮನೆಗೆ ಬರ್ತಾರೆ. ಓಕೆ, ಹಾಗಿರೋದ್ರಿಂದ ಅದಕ್ಕಾಗಿ ಭಾರತ ಸನಾತನ ಧರ್ಮ ಹೇಳುತ್ತೆ 25 ವರ್ಷಗಳ ಕಾಲ ಬ್ರಹ್ಮಚರ್ಯ, 25 ವರ್ಷಗಳ ಕಾಲ ಗೃಹಸ್ಥ, 25 ವರ್ಷಗಳ ಕಾಲ ವಾನಪ್ರಸ್ಥ, 25 ವರ್ಷಗಳ ಕಾಲ ಸನ್ಯಾಸ. ಅದಕ್ಕಾಗಿ 25 ವರ್ಷಗಳ ಕಾಲ ನೀನು ಹೆಣ್ಣಾಗ್ಲಿ ಗಂಡಾಗ್ಲಿ ಎದ್ರು ಬಿದ್ರು ಮಲಗಿದ್ರು ನೀನ್ ನೆನಪಾಗ್ಬೇಕಾಗಿದ್ದು ಏನಂದ್ರೆ ಆ ಕನ್ನಡ, ಇಂಗ್ಲಿಷ್, ಹಿಂದಿ ಎನ್ನುವಂತ ಭಾಷೆಗಳು, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸ್, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್, ಹಿಸ್ಟ್ರಿ, ಈ ಎಲ್ಲ ಯಾವ ಪದವಿಯನ್ನು ನೀನು ಪಡಿತಾ ಇದೆಯೋ ಅದೇ ವಿಷಯದಲ್ಲಿ ನೀನು ಮಗ್ನ ಆದ್ರೆ ಮುಂದೆ 75 ವರ್ಷಗಳ ಕಾಲ ರಾಜನಾಗಿರುವಂತಹ ಸಾಮರ್ಥ್ಯ ಅದು ವಿದ್ಯೆಗಿದೆ ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ. ಹಾಗಾಗಿ ದಯವಿಟ್ಟು ಪಕ್ಕದ ಮನೆ ವಿದ್ಯಾನ್ ಸಹವಾಸ ಸ್ವಲ್ಪ ದಿನ ಕಡಿಮೆ ಮಾಡಿ ವಿದ್ಯೆಯನ್ನು ಮಾಡಿ, ಮುಂದೊಂದು ದಿನ ನೀನು ಡಿಸ್ಟ್ರಿಕ್ಟ್ ಕಮಿಷನರ್ ಆಗಿ ನಿಮ್ಮ ಅಪ್ಪನ ಒಂದು ಅಪ್ಪ ನಾನು ಡಿಸ್ಟ್ರಿಕ್ಟ್ ಕಮಿಷನರ್ ಆಗಿನ ಅಂದ್ರೆ 100 ಜನ ವಿದ್ಯಾರ್ಥಿಗಳು ನಿಮ್ಮ ಮುಂದೆ ನಿಮ್ಮ ಮನೆ ಮುಖ್ಯ ವಚ್ಚಿರ್ತಾರೆ. ನಾನು ಮದುವೆ ಆಗ್ತೀನಿ, ನೀನು ಮದುವೆ ಆಗ್ತೀನಿ, ನಿಮ್ಮ ಅಪ್ಪ ತಿರ್ತಾನ, ಆಕಿನ ಮುಂದೆ 3 ಮಂಡಿದೆ ಬ್ಯಾಡ್ಲಿಕ್ಕೆ, ಅವಳು ಗಿಡ್ಡಿದಾಳ, ಅವಳು ಬಣ್ಣ ಕಪ್ಪಿದೆ, ಇವಳು ಬಿಡು ಅಲ್ಲೋಡು ಅವಳು ಐಶ್ವರ್ಯ ಇದ್ದಾಗ ಅವಳಿಗೆ ತಗೊಳ್ತಾರೆ. ಸರ್, ಚಾಯ್ಸ್ ಈಸ್ ಹಿಯರ್. ಯಾವಾಗ ನೀನು ಏನಾದ್ರೂ ಆದ್ರ, ನೀನು ಏನೂ ಆಗದೆ ಒಬ್ಬ ನಿರುದ್ಯೋಗಿಯಾಗಿ ಸರಿಯಾದ ಸಮಯದಲ್ಲಿ ಸರಿಯಾಗಿ ಓದದೆ, ನಿರುದ್ಯೋಗಿಯಾಗಿ ಯಾವುದೇ ಜ್ಞಾನ ಇಲ್ಲದೆ ಯಾವುದೇ ಕೌಶಲ್ಯ ಇಲ್ಲದೆ ನೀನು ನಿರುದ್ಯೋಗಿ ಆದ್ರ
ಮಲ್ಲಿಕಾರ್ಜುನ್ ಸರ್ ಈಗ ಹೆಣ್ಣು ಕೊಡ್ತಾರೇನ್ರಿ? ಒಯ್ದು ಮಣ್ಣು ಕೊಡ್ತಾರೆ. ಎಷ್ಟಾರ ಇವತ್ತಿನ ಜನಗಳಿಗೆ ಕೆಲಸ ಸಿಗ್ತಾ ಇಲ್ಲ. ಯಾಕಪ್ಪ ಅಂದ್ರೆ ಸರಿಯಾದಂತಹ ಜ್ಞಾನ ಇಲ್ಲ. ಕೆಲಸ ಇದೆ ಈ ದೇಶದಲ್ಲಿ, ಕೆಲಸ ಇಲ್ಲ ಅಂತ ಯಾರು ಹೇಳಿದ್ದು? ಕೆಲಸ ಇದೆ. ನೋಡಿ, ನನಗೆ ಯಾವುದೇ ಸರ್ಕಾರವೂ ಕೆಲಸ ಕೊಟ್ಟಿಲ್ಲ, ನನಗೆ ಯಾವುದೇ ಕಂಪ್ನಿ ಕಡೆ ಕೆಲಸ ಇಲ್ಲ. 365 ಜನ ನಾನು ಬಿಡುವಿಲ್ಲ. ಬಿಕಾಸ್ ಐ ಹ್ಯಾವ್ ಅ ನಾಲೆಜ್, ಐ ಹ್ಯಾವ್ ಅ ಸ್ಕಿಲ್. ಇಫ್ ಯು ಹ್ಯಾವ್ ಅ ಸ್ಕಿಲ್, ಯು ಕ್ಯಾನ್ ಕಾಂಕರ್ ಹೋಲ್ ವರ್ಲ್ಡ್. ವಾಟ್ ಇಸ್ ದ ಸ್ಪೆಲ್ಲಿಂಗ್ ಆಫ್ ಸ್ಕಿಲ್? SKILL ಸ್ಕಿಲ್. ಅದರಲ್ಲಿ ಎಷ್ಟು ತೆಗೆದು ಬಿಟ್ರೆ ಏನು ಉಳಿತಾ? Kill. The society will kill you if you don't have a skill. ತುಂಬಾ ಅದ್ಭುತವಾಗಿ ಮಾತಾಡ್ತಾನೆ ಅಂತ ಹೇಳಿ ಗುರುದೇವರನ್ನ ಇಲ್ಲಿ ನಿಲ್ಲಿಸ್ಬಿಟ್ರು. 2 ಪುಟಗಳು ಅದ್ಭುತವಾಗಿ ಅವರು ನನ್ನ ಬಗ್ಗೆ ಹೇಳಿದ್ರು. ಇಲ್ಲಿ ಬಂದು ನಿಂತ್ಕೊಂಡು ನನ್ನ ಬಾಯಲ್ಲಿ ಮಾತೇ ಬರ್ದೆ ಹೋದ್ರ ನೀವೆಲ್ಲ ಅಂತಿದ್ರಿ. ನಾವು ಸರ್ ಯಾವ್ದು ಕೆಲಸ ಕೊಟ್ರೆ ನೀವು ಬಾಯಲ್ಲಿ ಮಾತೇ ಬರ್ಲಾಗ, ಮಾತಾಡಲಿಕ್ಕೆ ಬರ್ಲಾಗ. ಎಷ್ಟಾರು ಅಂದ್ರೆ ಕೊಟ್ಟ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿದ್ರೆ ಇಂಥ 100 ಅವಕಾಶಗಳು ಹುಟ್ಟಾಗ್ತವೆ. ಎಷ್ಟಾರು ಹಾಗಾಗಿ ನಮ್ಮ ಗವಿಸಿದ್ದೇಶ್ವರ ಸ್ವಾಮೀಜಿ ಅವರು ಹೇಳ್ತಾ ಇದ್ರು,